Hello. Hello, good evening. Good evening, sir. Yeah. So, can you please tell how you prepare for board exams, that is Ah, 12th in ah, Karnataka? ah, So, each of the subjects, oh, physics, chemistry, biology, maths, have you prepared for the subjects? ah, Please tell us about it. okay, sir. Yeah. Ah, so I got 96% in boards. In that, I got 98% in PCM. First, talking about physics, you should know all the concepts, and basically, you'll be having all the materials like GWIT publications like that. It's very useful. And what you should know is the concept. It is very important because in GWIT you can score marks for 2 marks, 5 marks, and all. But for numericals, it may be very tricky. And even for MCQs, which will come for 10 marks. So in order to get more marks, you should have the concept of you should know the you should understand the concept. Uh, Coming to chemistry, you should thorough completely with textbook so that whatever they ask, you can answer. Because the out of 10 MCQs, at least 5 to 6 MCQs will be tricky. And the 2 marks, 5 marks, 3 marks, all will be similar what they will be given in some materials like GWIT. And numericals also, there will be some will be tricky and some will be easy. And coming to maths, practice is more important. And you should remember the formulas and you should practice more and more, especially integration. All those, it will be easy, but what you need is practice. Yeah, in the last 1 month, ನಾನು ಜಾಸ್ತಿ ಪ್ರಾಕ್ಟೀಸ್ ಬೋರ್ಡಿಗೆ ಇಂಪಾರ್ಟೆನ್ಸ್ ಕೊಟ್ಟಿದ್ದು ಲಾಸ್ಟ್ 1 ಮಂತ್. ಯಾಕಂದ್ರೆ ಲಾಸ್ಟ್ 1 ಮಂತ್ ಕರೆಕ್ಟಾಗಿ ಓದಿದ್ರು ಆರಾಮಾಗಿ ಮಾರ್ಕ್ಸ್ ತೆಗಿಬೋದು. ಫಿಸಿಕ್ಸ್ ಅಲ್ಲಿ ಹೇಳ್ದಂಗೆ ಕಾನ್ಸೆಪ್ಟ್ ಏನಾದ್ರೂ ಯೂಟ್ಯೂಬ್ ಅಲ್ಲಿ ಎಲ್ಲ ಸಿಗುತ್ತೆ. ಒಂದು ಯೂಟ್ಯೂಬ್ ಚಾನಲ್ ಹೆಸರು ಸಿಂಪ್ಲಿಫೈಡ್ ಮೈಂಡ್ಸ್ ಅಂತ. ಸಿಂಪ್ಲಿಫೈಡ್ ಮೈಂಡ್ಸ್ ಅಲ್ಲಿ ನ್ಯೂಮರಿಕಲ್ಸ್ ಪ್ರತಿ ಚಾಪ್ಟರ್ಗೆ ಒನ್ ಶಾರ್ಟ್ ವಿಡಿಯೋಸ್ ಅಂತ ಇರುತ್ತೆ. ಅದನ್ನ ನೋಡಿ ಪ್ರೀವಿಯಸ್ ಇಯರ್ ಕ್ವಶನ್ಸ್ ನ ನೋಡ್ಬೇಕು. ಯಾವುದೇ ಸಬ್ಜೆಕ್ಟ್ ಆಗಲಿ ಪ್ರೀವಿಯಸ್ ಇಯರ್ ಕ್ವಶನ್ ನೋಡಿದಾಗ ಗೊತ್ತಾಗುತ್ತೆ ಈ ಲೆಸನ್ ಇಂದ ಇದು ಇಂಪಾರ್ಟೆಂಟ್, ಆ ಲೆಸನ್ ಇಂದ ಈ ಕ್ವಶನ್ ಇಂಪಾರ್ಟೆಂಟ್ ಅಂತ. ಸೊ ಅದು ಬಿಟ್ಟು ನಂದಿದ್ದು ಕಂಪ್ಯೂಟರ್ ಸೈನ್ಸ್, ಕಂಪ್ಯೂಟರ್ ಅದು ಅಷ್ಟು ಏನ್ ಕಷ್ಟ ಇರಲ್ಲ. ಸೊ ಕಾಲೇಜ್ ಮೆಟೀರಿಯಲ್ ಅದನ್ನಿದೆ, ಅದನ್ನ ಓದಿದ್ರೆ ಸಾಕು. ಅಂಡ್ ಕೆಮಿಸ್ಟ್ರಿಗೆ ಮಾತ್ರ ಟೆಕ್ಸ್ಟ್ ಬುಕ್ ಬಹಳ ತರೋ ಇರಬೇಕು, ಎಸ್ಪೆಷಲಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಹೆಂಗಾದ್ರೂ ಕೊಡ್ಬೋದು. ಕೆಮಿಸ್ಟ್ರಿ ಟೆಕ್ಸ್ಟ್ ಬುಕ್ ಏನಕ್ಕೆ ಓದ್ಬೇಕು ಅಂದ್ರೆ CET ಗೂ ಹೆಲ್ಪ್ ಆಗುತ್ತೆ, ಬೋರ್ಡಿಗೂ ಹೆಲ್ಪ್ ಆಗುತ್ತೆ. ನಮಗೆ ಯಾವಾಗ ಬೋರ್ಡ್ಸ್ ಅಲ್ಲಿ ಮಾರ್ಕ್ಸ್ ಚೆನ್ನಾಗಿ ಬರುತ್ತೋ ಅವಾಗಲೇ CET ಯಲ್ಲೂ ಒಳ್ಳೆ ರ್ಯಾಂಕ್ ಬರುತ್ತೆ. ಯಾಕಂದ್ರೆ ಬೋರ್ಡ್ಸ್ ಅಲ್ಲಿಂದ 50% ತಗೊಂತಾರೆ. ಸೊ ಯಾವಾಗ ನಾವು ಟೆಕ್ಸ್ಟ್ ಬುಕ್ ಚೆನ್ನಾಗಿ ಥರೋ ಮಾಡಿರ್ತೀವೋ, ಎಸ್ಪೆಷಲಿ ಕೆಮಿಸ್ಟ್ರಿ, ಅವಾಗ ಬೋರ್ಡ್ಸಿಗೂ ಒಳ್ಳೆ ಮಾರ್ಕ್ಸ್ ಬರುತ್ತೆ, CET ಗೂ ಒಳ್ಳೆ ಮಾರ್ಕ್ಸ್ ಬರುತ್ತೆ. ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಕೆಮಿಸ್ಟ್ರಿ, ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಇದು ಎಸ್ಪೆಷಲಿ. ಫಿಸಿಕ್ಸ್ ಹೇಳ್ದಂಗೆ ಫಾರ್ಮುಲಾಸ್ ನೆನ್ಪಿಟ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್. ಥ್ಯಾಂಕ್ ಯು ಸರ್. Hello. ಹೇಳಿ ಸರ್. ಅದರಲ್ಲಿ ಫಸ್ಟ್ ಯು ಮೆನ್ಷನ್ಡ್ ಸಮ್ ಪಬ್ಲಿಕೇಶನ್ಸ್. ವಾಟ್ ಇಸ್ ದಟ್ ಪಬ್ಲಿಕೇಶನ್? ಯಾವುದು ಪಬ್ಲಿಕೇಶನ್? ಜೀವಿತ್ ಪಬ್ಲಿಕೇಶನ್. ಜೀವಿತ್ ಅಂದ್ರೆ JEEVIT. VITH. JEEVITH. ಅದು ಜೀವಿತ್ ಪಬ್ಲಿಕೇಶನ್ಸ್ ಅಂತನಾ? ಹೌದು ಸರ್. ವಾಟ್ ಇಸ್ ದಟ್? ಬೇಸಿಕಲಿ ಇಟ್ ಕಂಪೈಲ್ಸ್ ಫಾರ್ ಜೀವಿತ್ ಪಬ್ಲಿಕೇಶನ್ಸ್. ಬೋರ್ಡ್ ಮೆಟೀರಿಯಲ್. ಫಾರ್ ಬೋರ್ಡ್ ಎಕ್ಸಾಮ್ಸ್ ಯು ವಿಲ್ ಬಿ ಹ್ಯಾವಿಂಗ್ ಈಚ್ ಅಂಡ್ ಎವ್ರಿ ಕ್ವಶನ್. ಅಂದ್ರೆ ಪಾಸ್ಟ್ 10 years ಕ್ವಶನ್ ಪೇಪರ್ಸ್, 20 years ಕ್ವಶನ್ ಪೇಪರ್ಸ್? ಇಲ್ಲ ಸರ್, ಅಷ್ಟೆಲ್ಲ ಇರಲ್ಲ. ಲಾಸ್ಟ್ ಒಂದು 3-4 years ಇರುತ್ತೆ. ಅದ್ಬಿಟ್ಟು ಪ್ರತಿ ಚಾಪ್ಟರ್ ಅಲ್ಲಿರೋ ಕ್ವಶನ್ಸ್ ಇರುತ್ತೆ. ಅಂದ್ರೆ ಏನೋ ಈ ಲೆಸನ್ ಇಂದ ನ್ಯೂಮರಿಕಲ್ ಇಂಪಾರ್ಟೆಂಟ್, ನ್ಯೂಮರಿಕಲ್ ಇಲ್ಲ, ಇನ್ನೊಂದು 5 marks ಇಂದು ಒಂದ್ ಕಡೆ ಆತರನು ಇರುತ್ತೆ. ಅಲ್ಲಿ ಈವನ್ ಇದ್ ಕೊಟ್ಟಿರ್ತಾರೆ ಕ್ವಶನ್ ಪಕ್ಕದಲ್ಲಿ, ಇದು ಈ ಇಯರ್ ಅಲ್ಲಿ ಬಂದಿದೆ, ಈ ಇಯರ್ ಬಂದಿದೆ ಅಂತ ಎಲ್ಲ ಮೆನ್ಷನ್ ಆಗಿರುತ್ತೆ. ಸೊ ಗೊತ್ತಾಗುತ್ತೆ, ಸೊ ಇದು ಇಂಪಾರ್ಟೆಂಟ್ ಅಲ್ಲ. ಓಕೆ, ಜೀವಿತ್ ಪಬ್ಲಿಕೇಶನ್ಸ್. ಹೌದು ಸರ್. ಡಿರೈವೇಶನ್ಸ್ ಎಲ್ಲ ಹೇಗ್ ಮಾಡಿದ್ದು ಫಿಸಿಕ್ಸ್ ಅಲ್ಲಿ? ಡಿರೈವೇಶನ್ಸ್ ಅದೇ ಕಾಲೇಜಲ್ಲಿ ಮಾಡಿಸಿದ್ರು. ಅದ್ ಬಿಟ್ಟು
ಆ, ಇದು ಪಬ್ಲಿಕೇಶನ್ಸ್ ಎಲ್ಲದರಲ್ಲೂ ಇರುತ್ತೆ. ಆಲ್ಮೋಸ್ಟ್ ಎಲ್ಲಾ ಕಾಲೇಜಸ್ ಅಲ್ಲೂ ಮಾಡ್ಸಿರ್ತಾರೆ. ಹ್ಮ್. ಏನ್ ಡೌಟ್ ಇದ್ರು ಯೂಟ್ಯೂಬ್ ಅಲ್ಲಿ ಎಲ್ಲ ಸಿಗುತ್ತೆ. ಆ, ಏನೋ ಎಲ್ಲ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳೋದು ಬಹಳ ಇಂಪಾರ್ಟೆಂಟ್. ಸೊ ಡಿರೈವೇಶನ್ಸ್ ಇನ್ ಕೇಸ್ ಅರ್ಥ ಆಗಿಲ್ಲ ಅಂದ್ರೆ ಯೂಟ್ಯೂಬ್ ಅಲ್ಲಿ ಎಲ್ಲ ಸಿಗುತ್ತೆ. ಸಿಂಪ್ಲಿಫೈಡ್ ಮೆನ್ಸ್ ಅಂತ ಬೆಸ್ಟ್, ನನಗೆ ಅನ್ಸಿದ್ದು ಬೆಸ್ಟ್ ಫಾರ್ ಬೋರ್ಡ್ಸಿಗೆ ಹಾ ಹಾ ಸಿಂಪ್ಲಿಫೈಡ್ ಮೆನ್ಸ್ ಅಂತ. ಸಿಂಪ್ಲಿಫೈಡ್ ಮೈಂಡ್ಸ್. ಮೈಂಡ್ಸ್, ಹೌದು ಸರ್. ಅದರಲ್ಲಿ ಯಾವ ಫ್ಯಾಕಲ್ಟಿ? ನಂಗೆ ಅವ್ರ ಹೆಸರು ಗೊತ್ತಿಲ್ಲ. ಒಬ್ರೇ ಸರ್ ಹೇಳ್ಕೊಡೋದು ಫಿಸಿಕ್ಸ್. ಹ್ಮ್. ಎಸ್ಪೆಷಲಿ ಫಿಸಿಕ್ಸ್ ಬಹಳ ಚೆನ್ನಾಗಿದೆ. ಸಿಂಪ್ಲಿಫೈಡ್ ಮೈಂಡ್ಸ್. ಹೌದು ಸರ್. ಓಕೆ ಓಕೆ. ಹಾ ಹಾ. ಅಂದ್ರೆ ಇವಾಗ ಯಾವ್ದು ಚಾಪ್ಟರ್ಸ್ ಡಿರೈವೇಶನ್ಸ್ ಆಗ್ಲಿ ಪರ್ಟಿಕ್ಯುಲರ್ ಟಾಪಿಕ್ ಅರ್ಥ ಆಗಿಲ್ಲ ಅಂದ್ರೆ ಅಲ್ಲಿ ಹೋದ್ರೆ ಸಿಗುತ್ತೆ ನಮ್ಗೆ. ಹೌದು, ಸಿಗುತ್ತೆ. ಓಕೆ, ಅಲಾಂಗ್ ವಿತ್ ವಾಟ್ ಎವರ್ ಕೋಚಿಂಗ್ ಹ್ಯಾಸ್ ಹ್ಯಾಪನ್ಡ್ ಇನ್ ಕಾಲೇಜ್. ಹಾ. ಸೊ ಸ್ವಲ್ಪ ರೀಸನಬಲ್ ಎಕ್ಸ್ಟೆಂಟ್ ಅರ್ಥ ಆಗಿರುತ್ತೆ. ಸೊ ಹಾ. ಮಿಕ್ಕಿದ್ದು ಅದು ನೋಡಿದಾಗ ಗೊತ್ತಾಗ್ಬಿಡುತ್ತೆ. ಇನ್ ಕೇಸ್ ಆಬ್ಸೆಂಟ್ ಆಗಿದ್ರೆ, ಬುಕ್ ನೋಡಿದಾಗ್ಲೂ ಗೊತ್ತಾಗ್ಲಿಲ್ಲ ಅಂದ್ರೆ ಅದ್ರಲ್ಲಿ ನೋಡಿದ್ರೆ ಎಕ್ಸ್ಪ್ಲನೇಷನ್ ನೀಟಾಗಿ ಮಾಡಿದ್ದಾರೆ. ಸೊ ಈವನ್ ಅವ್ರ ಯೂಟ್ಯೂಬ್ ಚಾನಲ್ ಅಲ್ಲಿ 5 ಮಾರ್ಕ್ಸ್ ಕ್ವಶನ್ ಅಂತ ಒಂದು ವಿಡಿಯೋ ಬಿಟ್ಟಿರ್ತಾರೆ. ಸೊ ಫಿಸಿಕ್ಸ್ ಅಲ್ಲಿ 5 ಮಾರ್ಕ್ಸ್ ಅಲ್ಲಿ ಯಾವ್ಯಾವ ಇಂಪಾರ್ಟೆಂಟ್ ಇರುತ್ತೋ ಅದೆಲ್ಲ ಇರುತ್ತೆ. ಸೊ ಅದ್ರಲ್ಲೇ ಆಲ್ಮೋಸ್ಟ್ ಕ್ವಶನ್ಸ್ ಬರುತ್ತೆ. ಸೊ ಅಂದ್ರೆ ಅವರು ಪ್ರೀವಿಯಸ್ ಇಯರ್ ಕ್ವಶನ್ಸ್ ನೋಡ್ಬಿಟ್ಟು ಅನಲೈಸ್ ಮಾಡಿ ಹೇಳಿರ್ತಾರೆ ಇಷ್ಟು ಇಂಪಾರ್ಟೆಂಟ್ ಅಷ್ಟು ಇಂಪಾರ್ಟೆಂಟ್ ಅಂತ. ಅಂದ್ರೆ ಪೇ ಮಾಡಿ ನೋಡ್ಬೇಕಾ ಅಥವಾ ಹಾಗೆ ನೋಡಬಹುದಾ ಸರ್? ಯೂಟ್ಯೂಬ್ ಅಲ್ಲಿ ಎಲ್ಲ ಫ್ರೀ. ಓಕೆ ಓಕೆ, ಫ್ರೀ ಆಫ್ ಕೋರ್ಸ್. ಓಕೆ. ಆಮೇಲೆ ಪ್ರಾಕ್ಟೀಸ್, ಆಮೇಲೆ ನಾರಾಯಣ ಮೆಟೀರಿಯಲ್ ಯು ಆರ್ ರೆಫರಿಂಗ್ ಸಮಥಿಂಗ್ ಏನೋ ಹೇಳ್ತಾ ಇದ್ರಿ. ನಾರಾಯಣ ಮೆಟೀರಿಯಲ್ ಇಟ್ಸ್ ಓನ್ಲಿ ಫಾರ್ JEE ಸರ್. ನೋ ನೀಡೆಡ್ ಫಾರ್ CET ಆರ್ ಬೋರ್ಡ್. ಓಕೆ ಓಕೆ. IIT JEE-ಗೆ JEE-ಗೆ ಬೇಕಾಗುತ್ತೆ ಅದು. ಅಂದ್ರೆ ಮೆಟೀರಿಯಲ್ ಕಾಲೇಜಲ್ಲಿ ಕೊಡೋದು ಸಾಕಾಗುತ್ತೆ. ನಮ್ ಕಾಲೇಜಲ್ಲಿ ನಾರಾಯಣ ಮೆಟೀರಿಯಲ್ ಕೊಟ್ಟಿದ್ರು ಫಾರ್ JEE. ಹಾ, ಎಸ್ ಸರ್. ಓಕೆ. ಆ ನಾರಾಯಣ ಮೆಟೀರಿಯಲ್ ಇದಕ್ಕೆ ಹೆಲ್ಪ್ ಆಗುತ್ತಾ? ಬೋರ್ಡ್ಗೆ CET-ಗೆ ಹೆಲ್ಪ್ ಆಗುತ್ತಾ? ಇಲ್ಲ ಆಗಲ್ವಾ? ಸರ್, ಇಲ್ಲ ಆಗಲ್ಲ. ಅದು ಬಹಳ ಜಾಸ್ತಿನೇ ಇರುತ್ತದು, ಬೇಕಾಗಲ್ಲ ಅಷ್ಟೊಂದು. ಅಂದ್ರೆ ಯು ಹ್ಯಾಡ್ ಸ್ಟಡಿಡ್ ಎವ್ರಿಥಿಂಗ್. ನೀನ್ ಅದ್ರಲ್ಲೆಲ್ಲ ಓದಿದ್ದ ಅದು? ಹಾ ಸರ್. ಪೂರ್ತಿ ಓದಿದ್ದ ನೀನ್ ಅದು? ಅಂದ್ರೆ ಕಾಲೇಜಲ್ಲೇ ಅದೇ ಮೆಟೀರಿಯಲ್ ತಗೊಂಡು ನಮ್ಗೆ ಕ್ವಶನ್ಸ್, ಎಸ್ಪೆಷಲಿ ಕ್ವಶನ್ಸ್ ಇರುತ್ತಲ್ವಾ, ಕ್ವಶನ್ಸ್ ಎಲ್ಲ ಅದನ್ನ ಸಾಲ್ವ್ ಮಾಡ್ತದ್ದು. ಅದು ಸ್ವಲ್ಪ ಮಾಡರೇಟ್ ಟು ಡಿಫಿಕಲ್ಟಿ ಲೆವೆಲ್ ಇರುತ್ತದು. ಅದ್ ಯಾವಾಗ ಮಾಡ್ತೀವೋ CET ಈಸಿಯಾಗಿ ಹೋಗುತ್ತೆ. ಅದನ್ನ IIT ನಾರಾಯಣ ಮೆಟೀರಿಯಲ್ ಮಾಡಿದ್ರೆ CET ಈಸಿ ಆಗತ್ತಾ? ಅಂದ್ರೆ JEE ಏನ್ ಈಗ ಕಾನ್ಸೆಪ್ಟ್ ಇರುತ್ತೋ ಅದೇ CET ಇರುತ್ತೆ. ನಾವ್ ಯಾವಾಗ JEE ಟಫ್ ಕ್ವಶನ್ಸ್ ಮಾಡಿರ್ತೀವೋ CET ಈಸಿ ಆಗ್ಬಿಡುತ್ತೆ ಕಂಪೇರಬಲಿ. ಬಟ್ ಕೆಲವರು ಹೇಳ್ತಾರಲ್ಲ, ಇವಾಗ ನಾವು JEE-ಗೆ ಫೋಕಸ್ ಮಾಡಿದ್ರೆ ಬೋರ್ಡ್ ಅಲ್ಲಿ ಅಷ್ಟು ಪರ್ಫಾರ್ಮೆನ್ಸ್ ಬರೋದಿಲ್ಲ ಅಂತ. ಅದು ಯಾಕಂದ್ರೆ ಇವಾಗ CET ಮತ್ತೆ JEE ಎರಡು ಟಿಕ್ಕಿಂಗ್, ಮತ್ತೆ ಯಾವ್ದು ಥಿಯರಿ ಇರಲ್ಲ. ಓಕೆ. ಸೊ ಅಂಡರ್ಸ್ಟ್ಯಾಂಡಿಂಗ್ ಮತ್ತೆ ಫಾರ್ಮುಲಾ ಒಂದು ಫಾರ್ಮುಲಾ, ಇನ್ನೊಂದು ಅಂಡರ್ಸ್ಟ್ಯಾಂಡಿಂಗ್ ಮತ್ತೆ ಕ್ಯಾಲ್ಕುಲೇಷನ್ ಸರಿ ಇದ್ರೆ CET ಮತ್ತೆ JEE ಸೇಮ್. JEE ಥಿಂಕಿಂಗ್ ಬಹಳ ಬೇಕು, ಕ್ಯಾಲ್ಕುಲೇಷನ್ಸ್ ಸ್ವಲ್ಪ, ಫಾರ್ಮುಲಾಸ್ ಥಿಂಕಿಂಗ್ ಬಹಳ ಬೇಕು. CET ಅಂದ್ರೆ ಸ್ವಲ್ಪ ಆಲ್ಮೋಸ್ಟ್ ಫಾರ್ಮುಲಾ ಬೇಸ್ಡ್ ಇರುತ್ತೆ, ಬಹಳ ಕಷ್ಟ ಇರಲ್ಲ. ಇನ್ನೊಂದು ಓಕೆ. ಸೊ ಬೇಸಿಕಲಿ ಇಟ್ ಈಸ್ ಅಬೌಟ್ ಫಾರ್ಮುಲಾ ಬೇಸ್ ಇರುತ್ತೆ CET ಆದ್ರೆ. JEE ಆದ್ರೆ IIT JEE ಆದ್ರೆ ಕಂಪ್ಲೀಟ್ಲಿ ಕಾನ್ಸೆಪ್ಟ್ ಬೇಸ್ಡ್ ಇರುತ್ತೆ. ಥಿಂಕಿಂಗ್ ಜಾಸ್ತಿ ಬೇಕಾಗುತ್ತೆ. ಹೌದು. ಪ್ರತಿ ಚಾಪ್ಟರ್ ಅಲ್ಲಿ ಅರ್ಥ ಮಾಡ್ಕೊಂಡು JEE ಏನ್ ಮಾಡ್ತಾರೆ ಅಂದ್ರೆ 2-3 ಲೆಸನ್ಸ್ 2-3 ಕಾನ್ಸೆಪ್ಟ್ ಕಂಬೈನ್ ಮಾಡಿ ಕ್ವಶನ್ಸ್ ಕೊಡ್ತಾರೆ. ಆದ್ರೆ CET ಅಲ್ಲಿ ಹಂಗಿರಲ್ಲ. ಈ ಲೆಸನ್ ಒಂದ್ ಚಾಪ್ಟರ್ ಇಂದ ಒಂದ್ ಕ್ವಶನ್ ಅಂದ್ರೆ ಅದೇ ಚಾಪ್ಟರ್ ಮೇಲೆ ಅದೇ ಕಾನ್ಸೆಪ್ಟ್ ಮೇಲೆ ಇರುತ್ತೆ. JEE ಅಲ್ಲಿ ಹಂಗಿರಲ್ಲ. 3 ಚಾಪ್ಟರ್ಸ್ ಡಿಫ್ರೆಂಟ್ ಚಾಪ್ಟರ್ಸ್ ಇಂದ ಮರ್ಜ್ ಮಾಡಿ ಒಂದ್ ಕ್ವಶನ್ ಕೊಡ್ತಾರೆ, ಹಂಗೂ ಇರುತ್ತೆ. ಓಕೆ. ಮೇನ್ ಸ್ವಲ್ಪ ಮಾಡರೇಟ್ ಇರುತ್ತೆ, ಅಡ್ವಾನ್ಸ್ ಆ ತರ ಇರುತ್ತೆ. ಅಂದ್ರೆ ಇವಾಗ IIT JEE-ಗೆ ಏನೇನ್ ಸಬ್ಜೆಕ್ಟ್ಸ್ ಇದೆಯೋ ಅದೆಲ್ಲ ಫುಲ್ ನಿನ್ ನಾರಾಯಣ ಮೆಟೀರಿಯಲ್ ಇಂದ ಓದಿದ್ದ? ಹಾ ಸರ್, ಓದಿದ್ದೆ. ಪೂರ್ತಿ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಪೂರ್ತಿ ಅದರಿಂದ ಓದಿದ್ದು? ಹೌದು ಸರ್. ಸೊ ಬಯಾಲಜಿ ತಗೊಂಡ್ರಲ್ಲ ನೀನು? ಕಂಪ್ಯೂಟರ್ ಸೈನ್ಸ್ ನಂದು. PCMC ತಗೊಂಡಿದ್ದು? PCMC. ಓಕೆ ಓಕೆ ಓಕೆ. ಸೊ PCM ಬಂದು ವಾಟ್ ಎವರ್ ನಾರಾಯಣ ಮೆಟೀರಿಯಲ್ IIT JEE ಅದು ಕಂಪ್ಲೀಟ್ ಆಗಿ ವರ್ಕೌಟ್ ಮಾಡಿದ್ದ? ಹಾ ಸರ್. ಓಕೆ ಓಕೆ. ಅಂದ್ರೆ ನಾರಾಯಣ ಮೆಟೀರಿಯಲ್ ಇಂದ ಎಲ್ಲ ಫುಲ್ ಅವ್ರು ಸಾಲ್ವ್ ಮಾಡ್ಸೋರ ಕ್ಲಾಸ್ ಅಲ್ಲಿ, ಅಥವಾ ಅಂದ್ರೆ ಹಂಡ್ರೆಡ್ಸ್ ಆಫ್ ಕ್ವಶನ್ ಇರುತ್ತೆ ಪ್ರತಿ ಚಾಪ್ಟರ್ ಇಂದ. ಹಂಡ್ರೆಡ್ಸ್ ಆಫ್ ಕ್ವಶನ್ ಇರುತ್ತೆ. ಅಂದ್ರೆ level 1, level 2, level 3, level 4 ಅಂತ ಇರುತ್ತೆ. level 1 ಹೋಮ್ವರ್ಕ್, level 1 ಸ್ವಲ್ಪ ಫಾರ್ಮುಲಾ ಬೇಸ್ಡ್ ಇರುತ್ತೆ, ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ ಅಂತ.
ಅದು ಫುಲ್ ಕಂಪ್ಲೀಟ್ ಹೋಮ್ ವರ್ಕ್ ಕೊಡ್ತಿದ್ರು. ಹ್ಮ್ ಲೆವೆಲ್ 2 ಅಲ್ಲಿ ಲೈಕ್ ಒಂದು 20 ಕ್ವಶನ್ಸ್ ಮಾಡಿಸಿದ್ರೆ ಇನ್ನು ಒಂದು 20 to 25 ಕ್ವಶನ್ಸ್ ನಮಗೆ ಹೋಮ್ ವರ್ಕ್ ಕೊಡ್ತಿದ್ರು. ಹ್ಮ್ ಲೆವೆಲ್ 3 ಅವೆಲ್ಲ ಅವರು ಮಾಡಿಸ್ತಿದ್ರು, ನಮ್ಗೊಂದು 3-4 ಕ್ವಶನ್ ಹೋಮ್ ವರ್ಕ್ ಕೊಡ್ತಿದ್ರು ಅಷ್ಟೇ. ಓಕೆ, ಅಂದ್ರೆ ಒಟ್ನಲ್ಲಿ ಫ್ಯಾಕಲ್ಟಿ ಹೆಲ್ಪ್ ಇರೋದು, ಫ್ಯಾಕಲ್ಟಿ ಮೋಸ್ಟ್ ಆಫ್ ದ ಥಿಂಗ್ಸ್ ಫ್ಯಾಕಲ್ಟಿ ಮಾಡ್ಸೋರು ಹೌದು ಕಾಲೇಜಲ್ಲಿ ಹೌದು ಹೌದು. ನಾರಾಯಣ ಮೆಟೀರಿಯಲ್ ಇಂದ. ಹಾ ಸರ್. ಸೊ ಪ್ರಿಪೇರಿಂಗ್ ಫಾರ್ IIT-G ಹೆಲ್ಪ್ ಯು ಫಾರ್ CET ಇಂಡೈರೆಕ್ಟ್ಲಿ. ಹೌದು 100% ಸರ್. ಓಕೆ ಓಕೆ ಓಕೆ. ಸೊ ಇವಾಗ ಹಾ, ಸೊ ಕೆಲವು ಚಾಪ್ಟರ್ಸ್ ಅಲ್ಲಿ ಫಿಸಿಕ್ಸ್ ಅಲ್ಲಿ ಏನಾದ್ರು ಅರ್ಥ ಆಗ್ಲಿಲ್ಲ ಅಂದ್ರೆ ಸಿಂಪ್ಲಿಫೈಡ್ ಮೈಂಡ್ಸ್ ಇಂದ ಸಿಗುತ್ತೆ. ಹೌದು ಸರ್, ಸಿಗುತ್ತೆ. ಓಕೆ, ದೆನ್ ಕೆಮಿಸ್ಟ್ರಿಲಿ ಯಾವ್ದಾರ ಚಾಪ್ಟರ್ಸ್ ಅರ್ಥ ಆಗ್ಲಿಲ್ಲ ಅಥವಾ ಡಿರೈವೇಶನ್ಸ್ ಅದು ಇದು ಏನಾದ್ರು ಅರ್ಥ ಆಗ್ಲಿಲ್ಲ ಅಂದ್ರೆ ಇನ್ನು ಮೇನ್ ಕೆಮಿಸ್ಟ್ರಿಯಲ್ಲಿ ಆಲ್ಮೋಸ್ಟ್ ಟೆಕ್ಸ್ಟ್ ಬುಕ್ ಓದಿದ್ರೆ ಆಲ್ಮೋಸ್ಟ್ ಅರ್ಥ ಆಗುತ್ತೆ. ಯಾಕಂದ್ರೆ ಫಿಸಿಕ್ಸ್ ಅಲ್ಲಿ ಕಾನ್ಸೆಪ್ಟ್ ಇರುತ್ತೆ, ಕೆಮಿಸ್ಟ್ರಿಯಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ನಾವು ಓದಿದ್ರೆ ಅರ್ಥ ಆಗುತ್ತೆ. ಇಲ್ಲ ಅಂದ್ರೂ ಸಿಂಪ್ಲಿಫೈಡ್ ಮೈಂಡ್ಸ್ ಇಂದ ಚಾನಲ್ ಇದೆಲ್ಲ ಅವ್ರದೇ ಎಕ್ಸ್ಪ್ಲೇನ್ ಮಾಡ್ತಾರೆ. ಕೆಮಿಸ್ಟ್ರಿನೂ ಇದೆಯಾ ಅದರಲ್ಲಿ? ಹೌದು, ಕೆಮಿಸ್ಟ್ರಿನೂ ಇದೆ ಸರ್. ಮ್ಯಾಥ್ಸು ಇದೆಯಾ? ಮ್ಯಾಥ್ಸು ಇದೆ, ಐ ಥಿಂಕ್ ಜಾಸ್ತಿ ಕಂಪ್ಲೀಟ್ ಮಾಡಿಲ್ಲ. ಅದಿಲ್ಲ ಅಂದ್ರೆ PW ಕನ್ನಡ ನೆಕ್ಸ್ಟ್. PW ಕನ್ನಡ ಅಂತನಾ? ಹೌದು, ಫಿಸಿಕ್ಸ್ ವಾಲ ಕನ್ನಡ. ಫಿಸಿಕ್ಸ್ ವಾಲ ಕನ್ನಡ, ಹೌದು. ಅದು ಚೆನ್ನಾಗಿದ್ಯಾ? ಹೌದು. ಇವಾಗ ಇಲ್ಲಿ ಸಿಗ್ಲಿಲ್ಲ, ಯಾವ್ದೋ ಒಂದು ಕಾನ್ಸೆಪ್ಟ್ ಸಿಂಪ್ಲಿಫೈಡ್ ಮೈಂಡ್ಸ್ ಸಿಗ್ಲಿಲ್ಲ ಅಂದಾಗ PW ಕನ್ನಡದಲ್ಲಿ ಸಿಗುತ್ತೆ. ಯಾವ ಸಬ್ಜೆಕ್ಟ್? ಎಲ್ಲ PCM. ಹೌದು, PCMB ಫುಲ್ ಕಂಪ್ಲೀಟ್ ಸಿಗುತ್ತೆ. ಓಕೆ ಓಕೆ. ಸೊ ಬೇಸಿಕಲಿ ನೀನ್ ರೆಫರ್ ಮಾಡಿದ್ದು, ಯು ರೆಫರ್ಡ್ ಸಿಂಪ್ಲಿಫೈಡ್ ಮೈಂಡ್ಸ್. ಅಕಸ್ಮಾತ್ ಅಲ್ಲಿ ಯಾವ್ದಾರು ಸಿಗ್ಲಿಲ್ಲ ಅಂದ್ರೆ ಫಿಸಿಕ್ಸ್ ವಾಲ ಕನ್ನಡ. ಹೌದು ಸರ್. ಫಿಸಿಕ್ಸ್ ವಾಲ ಇಸ್ ವೆರಿ ಫೇಮಸ್ ನಾ? ಎಸ್ ಸರ್, ಇಟ್ಸ್ ಫೇಮಸ್ ಫಾರ್ JEE IIT. ಅದ್ರಲ್ಲಿ ಕನ್ನಡ ಅಂದ್ರೆ ಫ್ಯಾಕಲ್ಟೀಸ್ ಬೇರೆ ಇರ್ತಾರ, ಅದೇ ಹಿಂದಿ ಫ್ಯಾಕಲ್ಟೀಸೇ ಇರ್ತಾರಾ? ಇಲ್ಲ ಇಲ್ಲ ಇಲ್ಲ, ಎಲ್ಲ ಕರ್ನಾಟಕದವರು. ಕರ್ನಾಟಕದಲ್ಲಿ ಕರ್ನಾಟಕ ಬೋರ್ಡಿಗೆ ಅಂತಾನೆ ಹೇಳ್ಕೊಡ್ತಾರೆ, ಮತ್ತೆ CET-ಗೂ ಇರುತ್ತೆ. ಅಂದ್ರೆ ಅವ್ರು ಏನ್ ಮಾಡ್ತಾರೆ, CET-ಗೆ ಸ್ವಲ್ಪ ಹೇಳ್ಕೊಟ್ಬಿಟ್ಟು ಅವ್ರ ಸಬ್ಸ್ಕ್ರಿಪ್ಷನ್ ತಗೊಳ್ಳಿ ಅಂತ ಹೇಳ್ತಾರೆ ಅವರು. ಓಕೆ, ಅಂದ್ರೆ ನೀನ್ ಸಬ್ಸ್ಕ್ರೈಬ್ ಮಾಡಿದ್ದಾ? ಇಲ್ಲ ಸರ್, ನಾನು ಯೂಟ್ಯೂಬ್ ಅಷ್ಟೇ. ಓಕೆ, ಯೂಟ್ಯೂಬ್ ಅಲ್ಲಿ ಏನ್ ಸಿಗುತ್ತೋ ಅದು? ಅಷ್ಟೇ ಸಾಕು ಸರ್. ಓಕೆ 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 ಓಕೆ. ಅಂದ್ರೆ ಇದು ಇವಾಗಲೇ ಎಲ್ಲ ಇವ್ರು ಸ್ಟಾರ್ಟ್ ಮಾಡಿರ್ತಾರೆ ಯೂಟ್ಯೂಬ್ ಅಲ್ಲಿ. ಏನ್ ಮಾಡ್ತಾರೆ ಅಂದ್ರೆ ಈ ದಿನ ಈ ಚಾಪ್ಟರ್ ಅಂತ ಎವ್ರಿ 2 ಚಾಪ್ಟರ್ಸ್ ಮಾಡ್ಕೊಂತ ಹೋಗ್ತಾರೆ. ಅಥವಾ ಹೆಂಗ್ ಮಾಡ್ತಾರೆ ಅಂದ್ರೆ ಇವತ್ತಿನ ದಿನ 2 ಮಾರ್ಕ್ಸ್ ಕ್ವಶನ್ ಎಲ್ಲಾ ಲೆಸನ್ ಇಂದ. ಸೊ ನಾಳೆ ಇನ್ನೊಂದು ನೆಕ್ಸ್ಟ್ ಲೆಸನ್ ಇಂದ 3 ಮಾರ್ಕ್ಸ್ ಕ್ವಶನ್ ಎಲ್ಲಾ ಸಬ್ಜೆಕ್ಟ್ ಇಡ್ತಾರೆ. ಅದು ನೋಡಿದ್ರೆ ಸಾಕು. ಅಂದ್ರೆ ನಾವು ಬರೀ ನೋಡ್ತಿದ್ರೆ ಏನು ಬರಲ್ಲ, ಪ್ರಾಕ್ಟೀಸ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ಫಾರ್ಮುಲಾ ಡಿರೈವೇಶನ್ ಎಲ್ಲ ಬರ್ದಿ ಪ್ರಾಕ್ಟೀಸ್ ಮಾಡಬೇಕು. ಅಂದ್ರೆ ಕಾಲೇಜಲ್ಲಿ ಇವಾಗ ನೋಟ್ಸ್ ಕೊಡೋರಲ್ವಾ? ಕಾಲೇಜ್ ನೋಟ್ಸ್ ಮೆಟೀರಿಯಲ್ಸ್ ಎಲ್ಲ ಇರೋದಲ್ವಾ? ಹೌದು ಸರ್. ಸೊ ಇವಾಗ NCERT ಬುಕ್ಸ್ ಇದೆಯಲ್ಲ ಮೆಟೀರಿಯಲ್, ಯು ಹ್ಯಾವ್ ಟು ರಿಲಿ ಅದ್ರ ಮೇಲೆ ಜಾಸ್ತಿ ಡಿಪೆಂಡ್ ಆಗ್ಬೇಕಾ ಅಥವಾ ಕಾಲೇಜ್ ನೋಟ್ಸ್ ಮೆಟೀರಿಯಲ್ಸ್ ನಾರಾಯಣ ಮೆಟೀರಿಯಲ್ ಡಿಪೆಂಡ್ ಆಗಿದ್ದೆ ನೀನು? ಬೋರ್ಡಿಗೆ ನಾರಾಯಣ ಮೆಟೀರಿಯಲ್ ಬೇಕಾಗಿಲ್ಲ. ಅದೇ ಹೇಳಿದ್ದು, ನಮ್ಗೆ ನಮ್ದು ಸ್ವಲ್ಪ ಇದು JEE ಮೇಲೆ ಫೋಕಸ್ ಮಾಡಿದ್ರಿಂದ ಬೋರ್ಡಿಗೆ ಏನ್ ಮಾಡಿದ್ರು ಬಹಳ ಬರ್ಸಕ್ಕಾಗ್ಲಿಲ್ಲ ಅಂತ ಎಲ್ಲಾ ಪಬ್ಲಿಕೇಶನ್ ಕೊಟ್ಬಿಟ್ರು. ಇನ್ನೊಂದು ಲೆಜೆಂಡ್ಸ್ ಅಂತ ಫಿಸಿಕ್ಸ್ಗೆ ಕೊಟ್ಟಿದ್ದೀನಿ ನಮಗೆ, ಮತ್ತೆ ಕೆಮಿಸ್ಟ್ರಿಗೆ ಜೀವಿತ್ತು. ಫಿಸಿಕ್ಸ್ಗೆ ಲೆಜೆಂಡ್ಸ್ ಅಂತ ಕೊಟ್ಟಿದ್ರಾ? ಲೆಜೆಂಡ್ಸ್ ಅಂತ ಬುಕ್. ಕೆಮಿಸ್ಟ್ರಿಗೆ ಜೀವಿತ್ ಪಬ್ಲಿಕೇಶನ್ಸ್ ಕೊಟ್ಟಿದ್ರು. ಸೊ ಚಾಪ್ಟರ್ ಮಾಡಿದ್ಮೇಲೆ ಪ್ರತಿ ಚಾಪ್ಟರ್ ಆದ್ಮೇಲೆ ಟೆಸ್ಟ್ ಕೊಡ್ತಾರೆ, ಥಿಯರಿ ಟೆಸ್ಟ್. ಸೊ ನಾವು ಜೀವಿತ್ ಅಲ್ಲಿ ಓದ್ಕೊಂಡು ಆಮೇಲೆ ಟೆಸ್ಟ್ ಕೊಡ್ತಿದ್ವಿ. ಓಕೆ ಓಕೆ. ಸೊ ಜೀವಿತ್ ಅಲ್ಲಿ ಓದಿದ್ರೆ ಸಾಕು ಸರ್. ಏನೋ ಕೆಮಿಸ್ಟ್ರಿ ಮಾತ್ರ NCERT ಬುಕ್ ಕಂಪ್ಲೀಟ್ ಇರ್ಬೇಕು, ಎಸ್ಪೆಷಲಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿ. NCERT ಬುಕ್? ಹೌದು ಸರ್. ಮತ್ತೆ ಫಿಸಿಕ್ಸ್ಗೆ ನಾನು ಹೇಳೋದು NCERT ಬುಕ್ ನೋಡೋದೇ ಬೇಕಾಗಿಲ್ಲ, ಟೆಕ್ಸ್ಟ್ ಬುಕ್ ಬಹಳ ಕಾಂಪ್ಲಿಕೇಟೆಡ್ ಇದೆ. ಆದ್ರೆ ಅದರಲ್ಲಿ ಎಕ್ಸಾಂಪಲ್ ಪ್ರಾಬ್ಲಮ್ಸ್ ಅಂತ ಇರುತ್ತೆ ಪ್ರತಿ ಚಾಪ್ಟರ್ ಅಲ್ಲಿ. ಅದನ್ನ ನೋಡಿದ್ರೆ ಏನಾಗುತ್ತೆ, ನಮಗೆ ನ್ಯೂಮರಿಕಲ್ ಸ್ವಲ್ಪ ಈಸಿ ಆಗುತ್ತೆ. ಓಕೆ, ಎಲ್ಲ ನೋಡೋ ಕೆಲಸ ಇಲ್ಲ, ಕೆಲವು ಯಾವ ಅರ್ಥ ಆಗತ್ತಾರೆ ಯಾವ ಇರುತ್ತೋ ನೋಡಿದ್ರೆ ಸಾಕು. ಅಂದ್ರೆ ಇವಾಗ ಪ್ರಾಕ್ಟೀಸ್ ಮಾಡಿದ್ದೆಲ್ಲ ಜೀವಿತ್ ಪಬ್ಲಿಕೇಶನ್ಸ್ ಮತ್ತೆ ಲೆಜೆಂಡ್ಸ್ ಇಂದನಾ? ಹೌದು ಸರ್. ಎಲ್ಲ ಪ್ರಾಕ್ಟೀಸ್ ಬೇಸಿಕಲಿ ಲೆಜೆಂಡ್ಸ್ ಪಬ್ಲಿಕೇಶನ್ಸ್ ಬಂದು ಬರೇ ಕ್ವಶನ್ ಆನ್ಸರ್ಸ್? ಓನ್ಲಿ ಕ್ವಶನ್ ಆನ್ಸರ್. ಓನ್ಲಿ ಕ್ವಶನ್ ಆನ್ಸರ್ ಇದೆಯಾ ಮತ್ತೆ ಕ್ವಶನ್ಸ್ ಇದೆಯಾ? ಬರೇ ಕ್ವಶನ್ಸ್? ಕ್ವಶನ್ ಆನ್ಸರ್. ಆನ್ಸರ್ ಅಂದ್ರೆ ಕಂಪ್ಲೀಟ್ ಸಾಲ್ವ್ಡ್ ಆನ್ಸರ್ ಇರುತ್ತಾ ಅಥವಾ ಬರೇ ಫೈನಲ್ ರಿಸಲ್ಟ್ ಕೊಡ್ತಾರಾ? ಅಲ್ಲ, 2 ಮಾರ್ಕ್ಸ್ ಕ್ವಶನ್ ಅಂತ ಕೊಡ್ತಾರೆ. ಅಲ್ಲಿ ಫಸ್ಟ್ ಚಾಪ್ಟರ್ ಇಂದ 10 ಕ್ವಶನ್ಸ್ ಇದೆ ಅಂದ್ರೆ 10 ಕ್ವಶನ್ಗೂ ಫಸ್ಟ್ ಕ್ವಶನ್ ಆನ್ಸರ್, ಸೆಕೆಂಡ್ ಕ್ವಶನ್ ಆನ್ಸರ್, ಹಂಗೆ 2 ಮಾರ್ಕ್ಸ್ 3 ಮಾರ್ಕ್ಸ್ 5 ಮಾರ್ಕ್ಸ್ ನ್ಯೂಮರಿಕಲ್
ಹಾ. ಮತ್ತೆ ಲಾಸ್ಟಿಗೆ ಲಾಸ್ಟ್ ಅಟ್ ದ ಎಂಡ್ ಏನು ಸಮರೈಸ್ ಮಾಡ್ಬಿಟ್ಟು 2 ಮಾರ್ಕ್ಸ್ ಇಂದ ಇಷ್ಟು ಇಂಪಾರ್ಟೆಂಟ್, 3 ಮಾರ್ಕ್ಸ್ ಇಂದ ಇಷ್ಟು ಇಂಪಾರ್ಟೆಂಟ್, 5 ಮಾರ್ಕ್ಸ್ ಇಂದ ಇಷ್ಟು ಇಂಪಾರ್ಟೆಂಟ್ ಅಂತ ಕೂಡ ಕೊಟ್ಟಿರ್ತಾರೆ. ಓಕೆ ಓಕೆ. ಹಾ. ಸೊ ದಟ್ ಈಸ್ ಲಿಜೆಂಡ್ಸ್. ಫಿಸಿಕ್ಸ್ ಹೌದು. ಬಂದು ಲಿಜೆಂಡ್ಸ್, ಹೌದು ಕೆಮಿಸ್ಟ್ರಿಗೆ ಬಂದು ಜೀವಿತ್ ಪಬ್ಲಿಕೇಶನ್ಸ್. ಹೌದು ಸರ್. ಎಲ್ಲ ಬುಕ್ ಸ್ಟಾಲ್ಸ್ ಅಲ್ಲೂ ಸಿಗುತ್ತಾ ಅದು? ಹಾ, ಸಿಗುತ್ತೆ ಸರ್. ಜೀವಿತ್ತು ಆಕ್ಚುಲಿ ಬೋರ್ಡ್ ಎಕ್ಸಾಮ್ ಬಹಳ ಫೇಮಸ್. ಹಾ ಹಾ. ಓಕೆ ಓಕೆ. ಸೊ ಜೀವಿತ್ತು ಲಿಜೆಂಡ್ಸ್. ದಿಸ್ ಇಸ್ ಫಾರ್ ಫಿಸಿಕ್ಸ್ಗೆ ಲಿಜೆಂಡ್ಸ್, ಕೆಮಿಸ್ಟ್ರಿಗೆ ಜೀವಿತ್ತು, ಮ್ಯಾಥ್ಸ್ಗೆ ಟೆಕ್ಸ್ಟ್ ಬುಕ್, ನಮ್ NCERT ಟೆಕ್ಸ್ಟ್ ಬುಕ್. ಮ್ಯಾಥ್ಸ್ಗೆ ಹೌದು, ನಮ್ NCERT ಟೆಕ್ಸ್ಟ್ ಬುಕ್ ಅಲ್ಲಿ ಏನಿರುತ್ತೋ ಅದ್ ಬಿಟ್ಟು ಬೇರೆ ಕೊಡಲ್ಲ. ಸೊ ಅದನ್ನೇ ಥರೋವಾಗಿ ಮಾಡಿದ್ರೆ ಸಾಕು. ಅಲ್ಲಿರೋ ಪ್ರಾಬ್ಲಮ್ಸ್, ಸೊಲ್ಯೂಷನ್ಸ್, ಕ್ವಶನ್ಸ್. ಹೌದು ಸರ್. ಹಾ, ಅದ್ರಲ್ಲಿ ಇವಾಗ ಪ್ರಾಕ್ಟೀಸ್ಗೆ ಪಾಸ್ ಎಕ್ಸಾಮಿನೇಷನ್ ಕ್ವಶನ್ಸ್ ಅದೆಲ್ಲ ಎಲ್ಲಿ ಮಾಡಿದ್ದು? ಯಾವ್ದ್ರಲ್ಲಿ? ಮ್ಯಾಥ್ಸ್? ಅದೇ ಸರ್, ಪಾಸ್ ಎಕ್ಸಾಮ್ ಅಂತ ನಾವೇನ್ ನೋಡಿರ್ಲಿಲ್ಲ, ನಾವು ಓವರ್ ಆಲ್ ನೋಡ್ತೀವಿ. ಯಾಕಂದ್ರೆ ನನಗೆ CET ರ್ಯಾಂಕ್ ಇಂಪಾರ್ಟೆಂಟ್ ಇತ್ತು. ಸೊ ಏನಾದ್ರೂ ಒಳ್ಳೆ ಮಾರ್ಕ್ಸ್ ತೆಗಿಲೇಬೇಕು ಅಂತಕ್ಕೆ ಓವರ್ ಆಲ್ ಅಲ್ವಾ ಇದ್ದಿದ್ದು. ಸೊ ಏನ್ ಮಾಡಿದ್ವಿ, ಪ್ರತಿ ಚಾಪ್ಟರ್ ಅಲ್ಲಿ ಅದನ್ನು ಅಷ್ಟೇ ಯೂಟ್ಯೂಬ್ ಅಲ್ಲಿ ನಾನು ಹೇಳಿದ್ನಲ್ವಾ, ಇವೆರಡು ಚಾನಲ್ ಪಾಸಿಂಗಿಗೆ ಅಂತಾನು ಅವ್ರು ಕೊಡ್ತಾ ಇರ್ಬೇಕಾರೆ, ಇಲ್ಲ ಅಂದ್ರು ಇವಾಗ ಮ್ಯಾಥ್ಸ್ ಎಲ್ಲ ನಮಗ್ ನಾವು ಓನ್ ಮಾಡಿದ್ರೆ ಬೆಟರ್. ಇಂಟಿಗ್ರೇಷನ್ ಅನ್ನೋ ಚಾಪ್ಟರ್ ಅಲ್ಲಿ ಅದರಲ್ಲಿ ಎಷ್ಟೊಂದು 9 ಕೇಸಸ್ ಇರ್ತವೆ. ಸೊ ಈ ಕೇಸ್ ಇಂಪಾರ್ಟೆಂಟ್ ಅಂತ ಇರುತ್ತೆ. ಅದರಲ್ಲಿ ಎಲ್ಲ ಮ್ಯಾಥ್ಸ್ ಅಲ್ಲೂ ಅಷ್ಟೇ ಎಕ್ಸಾಂಪಲ್ ಪ್ರಾಬ್ಲಮ್ಸ್ ಇರುತ್ತೆ. ಎಕ್ಸಾಂಪಲ್ ಪ್ರಾಬ್ಲಮ್ಸ್ ಪ್ರತಿಯೊಂದು ಕಾನ್ಸೆಪ್ಟ್ ಮೇಲೂ ಒಂದೊಂದು ಎಕ್ಸಾಂಪಲ್ ಇರುತ್ತೆ, ಅದು ನೋಡ್ಬೇಕು. ಮತ್ತೆ ಎಕ್ಸರ್ಸೈಸ್ ಪ್ರಾಬ್ಲಮ್ಸ್ ಅಂತ ಇರುತ್ತಲ್ವಾ, ಅದನ್ನು ಸಾಲ್ವ್ ಮಾಡ್ಬೇಕು. ಓಕೆ ಓಕೆ. ಮ್ಯಾಥ್ಸ್ಗೆ ಯಾವ್ದು ಬೇಕಾಗಿಲ್ಲ. ಇನ್ ಕೇಸ್ ನಮಗೆ ಸೊಲ್ಯೂಷನ್ ಸಿಕ್ತಿಲ್ಲ, ಕಾಲೇಜ್ ಅವ್ರು ಮಾಡ್ತಿರ್ತಾರೆ, ಕಾಲೇಜ್ ಅವ್ರು ಮಾಡ್ಸಿದ ಮೇಲೆ ಸೊಲ್ಯೂಷನ್ ಸಿಕ್ತಿಲ್ಲ ಅಂದ್ರೆ ಜೀವಿತ್ ಪಬ್ಲಿಕೇಶನ್ಸ್ ಅದಕ್ಕೂ ಇದೆ ಮ್ಯಾಥ್ಸ್ಗೆ. ಮ್ಯಾಥ್ಸ್ ಅಲ್ಲಿ ನಮಗೆ ಆಲ್ಮೋಸ್ಟ್ ಅರ್ಥ ಆಗಿರುತ್ತೆ, ಸೊ ಬೇಕಾಗಿಲ್ಲ. ಇನ್ ಕೇಸ್ ನಾವು ಏನು ಓದಿಲ್ಲ, ಏನು ಬರ್ತಿಲ್ಲ, ನಮ್ಗೆ ಸೊಲ್ಯೂಷನ್ ಬೇಕು, ಅವಾಗ್ಲೇ ಅರ್ಥ ಆಗೋದು ಅಂತ ಜೀವಿತ್ ಪಬ್ಲಿಕೇಶನ್ಸ್ ಹೋಗ್ಬೋದು. ಓಕೆ. ಅಂದ್ರೆ ಇವಾಗ ಫಿಸಿಕ್ಸ್ ಅಲ್ಲಿ ಜೀವಿತ್ ಪಬ್ಲಿಕೇಶನ್ಸ್ ಇದೆಯಲ್ಲ, ಆ ಜೀವಿತ್ ಪಬ್ಲಿಕೇಶನ್ಸ್ ಕಂಪ್ಲೀಟ್ ಅವರು ಸಾಲ್ವ್ ಮಾಡಿರ್ತಾರ? ಅಥವಾ ಇವಾಗ ಫಾರ್ ಎಕ್ಸಾಂಪಲ್ ಕೆಲವು ಫಿಸಿಕ್ಸ್ ಇಸ್ ಫುಲ್ ಆಫ್ ಡೆರಿವೇಶನ್ಸ್. ಹೌದು, ಆ ಡೆರಿವೇಶನ್ಸ್ ಕಂಪ್ಲೀಟ್ ಸಾಲ್ವ್ ಮಾಡಿರ್ತಾರೆ ಸರ್, ಕಂಪ್ಲೀಟ್ ಸಾಲ್ವ್ ಮಾಡಿರ್ತಾರೆ. ಆ ಡೆರಿವೇಶನ್ಸ್ ಫುಲ್ ಸಾಲ್ವ್ ಮಾಡಿರ್ತಾರ? ಹೌದು, 5 ಮಾರ್ಕ್ಸ್ ಕ್ವಶನ್ ಅಂತ ಆಲ್ಮೋಸ್ಟ್ 5 ಮಾರ್ಕ್ಸ್ ಕ್ವಶನ್ ಡೆರಿವೇಶನ್ಸ್ ಬರುತ್ತೆ. ಸೊ ಕ್ವಶನ್ ಹಾಕ್ಬಿಟ್ಟು ಕಂಪ್ಲೀಟ್ ಡೆರಿವೇಶನ್ ಮಾಡಿರ್ತಾರೆ. ಓಕೆ. ಅಂದ್ರೆ ಇವಾಗ ಜೀವಿತ್ ಪಬ್ಲಿಕೇಶನ್ಸ್ ಅಲ್ಲಿ ಏನ್ ಕೊಟ್ಟಿದ್ರು ಅದೆಲ್ಲ ಫುಲ್ ಕಂಪ್ಲೀಟ್ ಸಾಲ್ವ್ ಮಾಡಿದ್ದೆ ನೀನು? ಹೌದು ಸರ್. ಅಂದ್ರೆ ಇವಾಗ ವಾಟ್ ಎವರ್ ಪಬ್ಲಿಕೇಶನ್ಸ್ ಅದ್ರಲ್ಲಿ ಎಷ್ಟು ಕ್ವಶನ್ಸ್ ಇದೆ, ಫುಲ್ ಕಂಪ್ಲೀಟ್ ಬುಕ್ ಸಾಲ್ವ್ ಮಾಡಿದ್ದ? ಇಲ್ಲ ಸರ್, ಅದು ಅವರು ಲೈಕ್ ಹಂಡ್ರೆಡ್ಸ್ ಆಫ್ ಕ್ವಶನ್ಸ್ ಕೊಡ್ತಾರೆ, ಎಲ್ಲ ಮಾಡಕ್ ಆಗಲ್ಲ. ಅದೇ ಪ್ರತಿ ಚಾಪ್ಟರ್ಗೂ ವೇಟೇಜ್ ಇರುತ್ತೆ. ಸೊ ಫಸ್ಟ್ ಚಾಪ್ಟರ್ ಇಂದ 12 ಮಾರ್ಕ್ಸ್, ಟೋಟಲ್ 12 ಮಾರ್ಕ್ಸ್ ಇರುತ್ತೆ. ಅದ್ರಲ್ಲಿ 3 ಮಾರ್ಕ್ಸ್ಗೆ 3 ಮಾರ್ಕ್ಸ್ ಇಂದ ಒಂದು ಕ್ವಶನ್ ಬರುತ್ತೆ, ಒಂದು ನ್ಯೂಮರಿಕಲ್ ಇರುತ್ತೆ ಅಂತ. ಸೊ ವೇಟೇಜ್ ನ ಬೋರ್ಡ್ ಇಂದ ಬಿಡ್ತಾರೋ ಅಥವಾ ಅದೇ ನಾನು ಹೇಳಿದ್ನಲ್ಲ ಚಾನಲ್ಸ್ ಅದ್ರಲ್ಲಿ ಹೇಳಿರ್ತಾರೆ, ಅದನ್ನ ನೋಡ್ಬಿಟ್ಟು ಸೊ ಅಲ್ಲಿಂದಾನೆ ನನ್ ಬೋರ್ಡಿಂದಾನೆ ಬಿಟ್ಟಿರ್ತಾರೆ ಸರ್. ಸೊ ಇವಾಗ ಯಾವ ಚಾಪ್ಟರ್ ಅಲ್ಲಿ ನ್ಯೂಮರಿಕಲ್ ಇಂಪಾರ್ಟೆಂಟ್ ಅಂತಾರೋ ಆ ಚಾಪ್ಟರ್ ಇಂದ ನ್ಯೂಮರಿಕಲ್ಸ್ ಥರೋವಾಗಿ ನೋಡ್ಕೋಬೇಕು, ಕಾನ್ಸೆಪ್ಟ್ ನ್ಯೂಮರಿಕಲ್ಸ್. ಸೊ 5 ಮಾರ್ಕ್ಸ್ ಇಂದ ಈ ಚಾಪ್ಟರ್ ಇಂದ ಡಿರೈವೇಶನ್ಸ್ ಇಂಪಾರ್ಟೆಂಟ್ ಅಂತಾರೆ. ಸೊ ಅಲ್ಲಿ ಯಾವ್ಯಾವ ಡಿರೈವೇಶನ್ ಇರುತ್ತೋ ಎಲ್ಲ ಡಿರೈವೇಶನ್ಸ್ ಕಂಪ್ಲೀಟ್ ಮಾಡಿದ್ದೆ. 2 ಮಾರ್ಕ್ಸ್ 3 ಮಾರ್ಕ್ಸ್ ಏನ್ ಮಾಡಕ್ಕಾಗಲ್ಲ, ಕಂಪ್ಲೀಟ್ ಎಲ್ಲ ಏನೇನ್ ಕ್ವಶನ್ಸ್ ಇತ್ತು ಎಲ್ಲ ಓದಿದ್ವಿ ಸರ್. ಓಕೆ. ಇವಾಗ ಬೋರ್ಡ್ ಅವರೇ ಈ ಚಾಪ್ಟರ್ ವೈಟೇಜ್ ಅಂತ ಬೋರ್ಡ್ ಅವ್ರು ಬಿಡ್ತಾರೆ ಅಂತ ಹೇಳಿದಲ್ಲ, ಯಾವ್ದ್ರಲ್ಲಿ ವೆಬ್ಸೈಟ್ ಇದೆ? ವೆಬ್ಸೈಟ್ ಅಲ್ಲಿ ಹೇಳ್ತಾರಾ? ಹಾ ಸರ್, ವೆಬ್ಸೈಟ್ ಅಲ್ಲಿ. ಯಾವ್ದು ವೆಬ್ಸೈಟ್ ಅದು? KCEB. KECEB. KSEEB. KSEEB. ಹಾ, ಆ ವೆಬ್ಸೈಟ್ ಅಲ್ಲಿ ಬೋರ್ಡ್ ಅವರು ಎಲ್ಲ ಫುಲ್ ಡೀಟೇಲ್ಸ್ ಕೊಡ್ತಾರಾ? ಹೌದು ಸರ್. ಓಕೆ. ಅದ್ರಲ್ಲಿ ಏನೇನ್ ಡೀಟೇಲ್ಸ್ ಕೊಡ್ತಾರೆ? ಅದೇ ಸರ್, ಚಾಪ್ಟರ್ ವೇಟೇಜ್ ಫಿಸಿಕ್ಸ್ ಕೊಟ್ಟಿದ್ರು ಅಂತ ಅನ್ಸುತ್ತೆ, ನಂಗೆ ಕರೆಕ್ಟ್ ಆಗಿ ನೆನಪಿಲ್ಲ. ಸೊ ಅದೇ ಕೊಟ್ಟಿಲ್ಲ ಅಂದ್ರೂ ನಾನು ಹೇಳಿದ ಯೂಟ್ಯೂಬ್ ಚಾನಲ್ಸ್ ಅಲ್ಲಿ ಇರುತ್ತೆ. ಓಕೆ ಓಕೆ ಓಕೆ. ಅಂದ್ರೆ ಲೇಟೆಸ್ಟ್ ಏನ್ ವೇಟೇಜ್ ಇದೆ ಅದು ಕೊಡ್ತಾರೆ ಅವರು ಯೂಟ್ಯೂಬ್ ಚಾನಲ್ಸ್ ಅಲ್ಲಿ? ಹೌದು ಹೌದು. ಓಕೆ ಓಕೆ ಓಕೆ. ಎನಿ ಅದರ್ ಪಾಯಿಂಟ್ಸ್ ಯು ವಾಂಟ್ ಟು ಟೆಲ್? ಏನು ಸರ್, ಪ್ರಾಕ್ಟೀಸ್ ಮೋರ್, ದಟ್ಸ್ ಇಟ್ ಸರ್. ಪ್ರಾಕ್ಟೀಸ್ ಚೆನ್ನಾಗಿ ಮಾಡಬೇಕು. ಹೌದು. ಓಕೆ. ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾನೆ ಸ್ಪೀಡ್ ಬರುತ್ತೆ, ಕ್ಲಾರಿಟಿ ಬರುತ್ತೆ. ಸ್ಪೀಡ್ ಕೂಡ ಇಂಪಾರ್ಟೆಂಟ್, ಯಾಕಂದ್ರೆ ಕೆಲವು ಸರಿ ಟೈಮ್ ಅಂತೂ ಇದ್ದೇ ಇರುತ್ತೆ. ಆದ್ರೆ ಅದೇ ಎಲ್ಲಾನ ಡಿರೈವೇಶನ್ಸ್ ಅಲ್ಲಿ ಕರೆಕ್ಟ್ ಆಗಿ ಈಸಿ ಇದ್ರೆ ಆಟೋಮೆಟಿಕ್ ಬರುತ್ತೆ. ಎಲ್ಲಾನ ಬೈ ಮಿಸ್ಟೇಕ್ ಸ್ಟಕ್ ಆದ್ರೂ
5 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ, ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ. ಡಿರೈವೇಶನ್ಸ್ ಬಹಳ ಏನಿರಲ್ಲ, ಪ್ರತಿ ಚಾಪ್ಟರ್ ಇಂದ 2 ಚಾಪ್ಟರ್ ಕ್ವಶನ್ಸ್ ಇದ್ರು ಒಂದು ಸ್ವಲ್ಪ ಇರುತ್ತೆ. ಸೊ ಡಿರೈವೇಶನ್ಸ್ ಇಸ್ ಇಂಪಾರ್ಟೆಂಟ್, ಯಾಕಂದ್ರೆ 5 ಮಾರ್ಕ್ಸ್ ಕ್ವಶನ್ ಫಿಕ್ಸ್ ಅವೆಲ್ಲ. ನ್ಯೂಮರಿಕಲ್ಸ್ ಮಾತ್ರ ಟ್ರಿಕಿ ಇರುತ್ತೆ. ನ್ಯೂಮರಿಕಲ್ಸ್ ಅಂಡ್ ಎಂ ಸಿ ಕ್ಯೂಸ್ ಯಾಕೆ ಅಂದ್ರೆ ಎಲ್ಲರಿಗೂ ಔಟ್ ಸಿಗ್ಬಾರ್ದು ಅಂತ ಅಟ್ಲೀಸ್ಟ್ 3 to 4 to 5 ಕ್ವಶನ್ಸ್ ಟ್ರಿಕ್ ಇರುತ್ತೆ. ಅಂದ್ರೆ ಎಲ್ಲೂ ಸಿಗಲ್ಲ ನಿಮಗೆ ಕ್ವಶನ್ಸ್. ನಿಮಗೆ ಕಾನ್ಸೆಪ್ಟ್ ಗೊತ್ತಿದ್ರೆ ಸಾಲ್ವ್ ಮಾಡ್ಬೋದು, ಆನ್ಸರ್ ಮಾಡ್ಬೋದು. ಆ ತರ ನ್ಯೂಮರಿಕಲ್ಸ್ ಟ್ರಿಕ್ ಇರುತ್ತಾ? ಹಾ ಸರ್, ಸ್ವಲ್ಪ ಟ್ರಿಕಿ ಇರುತ್ತೆ. ಈವನ್ ನ್ಯೂಮರಿಕಲ್ಸ್ ಕೂಡ ಸಿಂಪ್ಲಿಫೈಡ್ ಮೈಂಡ್ಸ್ ಅವ್ರು ಬಿಟ್ಟಿರ್ತಾರೆ, ನ್ಯೂಮರಿಕಲ್ಸ್ ಫಾರ್ ಚಾಪ್ಟರ್ 1 ಚಾಪ್ಟರ್ 2 ಅಂತ. ಅದನ್ನ ನೋಡಿದ್ರೆ ಸಾಕು ಸರ್. ಸೊ ಬೇಸಿಕಲಿ ಸಿಂಪ್ಲಿಫೈಡ್ ಮೈಂಡ್ಸ್ ಯು ರೆಫರ್ಡ್ ಫಾರ್ ಫಿಸಿಕ್ಸ್ ಮತ್ತೆ ಕೆಮಿಸ್ಟ್ರಿನಾ? ಹೌದು ಸರ್, ಸಿಂಪ್ಲಿಫೈಡ್ ಮೈಂಡ್ಸ್ ಅಲ್ಲಿ ಆಗ್ಲಿಲ್ಲ ಅಂದ್ರೆ ಫಿಸಿಕ್ಸ್ ಬಲ್ಲ, ಕನ್ನಡ. ಓಕೆ, ಆಲ್ ದ 3 PCM. PCM ಸರ್. ಓಕೆ, ಅದ್ ಬಿಟ್ಟು ಬೇರೆ ಯಾವ್ದು ಚಾನಲ್ ರೆಫರ್ ಮಾಡಿದ್ದ ಯೂಟ್ಯೂಬ್ ಅಲ್ಲಿ? ಅವೆರಡೆ ಸಾಕು ಸರ್, ಅವೆರಡೆ. ಚಾನಲ್ಸ್ ಬಹಳ ಸಿಗುತ್ತೆ, ಆದ್ರೆ ಇವೆರಡೆ ಬೆಸ್ಟ್, ಕಂಪ್ಲೀಟ್ ಇರುತ್ತೆ. ಫಿಸಿಕ್ಸ್ ಮಾತ್ರ ಅವರು ಆಕ್ಚುಲಿ ಅದೇನೋ ಗೊತ್ತಿಲ್ಲ, ಅವ್ರು ಹೇಳಿದ ಒಂದಿಷ್ಟು ಕ್ವಶನ್ಸ್ ಹೇಳಿದ್ರು, ಅದ್ರಲ್ಲೇ ಬಂದಿತ್ತು ಎಲ್ಲ. ಓಹೋ. ಆದ್ರೆ ಒಂದ್ ಹೇಳ್ತೀನಿ, ಅವ್ರನ್ನ ನಂಬ್ಕೊಂಡ್ ಇರಕ್ ಆಗಲ್ಲ. ಈ ಡಿರೈವೇಶನ್ಸ್ ಎಲ್ಲ ಅವ್ರು ಏನ್ ಹೇಳಿ ಬಿಡ್ಲಿ ಎಲ್ಲ ಕಲ್ತಿರ್ಬೇಕು. ಎಲ್ಲ ಡಿರೈವೇಶನ್ ಕಲ್ತಿರ್ಬೇಕು. ಹೌದು ಸರ್. ಯಾಕಂದ್ರೆ ಬೋರ್ಡ್ ಎಕ್ಸಾಮ್ ಒಂದ್ಸರಿ ಈಸಿ ಕೊಡ್ತಾರೆ, ಒಂದ್ಸರಿ ಕಷ್ಟ ಕೊಡ್ತಾರೆ, ಹೇಳಕ್ ಬರಲ್ಲ. ಓಕೆ. ಫಿಸಿಕ್ಸ್ ಎಷ್ಟು ಬಂದಿತ್ತು ಸರ್? ಫಿಸಿಕ್ಸ್ 96, ಅಂದ್ರೆ ಇದು ಲ್ಯಾಬ್ ಇಂಟರ್ನಲ್ಸ್ ಅಲ್ಲಿ ಹೋಗಿತ್ತು 2 ಮಾರ್ಕ್ಸ್. ಸೊ ಔಟ್ ಆಫ್ 80 78. ಕೆಮಿಸ್ಟ್ರಿ 100. 100 ಕೆಮಿಸ್ಟ್ರಿ. ಹೌದು ಸರ್. ಮ್ಯಾಥ್ಸ್ 98 ಸರ್. ಓಕೆ, ನೈಸ್. ಸೊ ಮ್ಯಾಥ್ಸ್ 98, ಫಿಸಿಕ್ಸ್ 96. ಮ್ಯಾಥ್ಸ್ PC ಕೆಮಿಸ್ಟ್ರಿ ಬಂದು 100 out of 100. ಎಸ್ ಸರ್. ಅಂಡ್ ಮ್ಯಾಥ್ಸ್ ಬಂದು 98. ಓಕೆ. ಅಂಡ್ ಕಂಪ್ಯೂಟರ್ ಸೈನ್ಸ್ ಹೌ ಮಚ್ ಯು ಗಾಟ್? ಸರ್ ಕಂಪ್ಯೂಟರ್ ಸೈನ್ಸ್ ಆಲ್ಸೋ 98. ಓಕೆ. ಅಂದ್ರೆ ಇವಾಗ ಸೊ ಕೆಮಿಸ್ಟ್ರಿ ಬೇಸಿಕಲಿ ಆಲ್ ದ ಥಿಂಗ್ಸ್ ಫ್ರಮ್ NCERT ಮೆಟೀರಿಯಲ್ ಅಂಡ್ ಜೀವಿತ್ ಪಬ್ಲಿಕೇಶನ್. NCERT ಯಾಕೆ ಅಂದ್ರೆ MCQs ಬರುತ್ತಲ್ವಾ 10 ಕ್ವಶನ್, ಅದು ಸ್ವಲ್ಪ ಟ್ರಿಕ್ ಇರುತ್ತಲ್ವಾ. ಸೊ ಎಲ್ಲ ಗೊತ್ತಿದ್ರೆ NCERT ಇಂದ ಬರೋದು ನಮಗೆ ಈಸಿ ಆಗುತ್ತೆ. ಇನ್ನೊಂದು, ನಾನು ಹಿಂದಿ ನಾನು JEEಗೋಸ್ಕರ ಅಂತ ಹೆಸರು ಒಂದ್ ನಿಮಿಷ ಹೇಳ್ತೀನಿ. ವೋರಾ ಕ್ಲಾಸಸ್ ಅಂತ ಸರ್. VORA ಕ್ಲಾಸಸ್ ಅಂತ. ಅವ್ರದ್ದು ಲೈನ್ ಬೈ ಲೈನ್ ಅಂತ ಒಂದು ಇದು ಸೀರೀಸ್ ಇದೆ. ಅದೇ ಅಂದ್ರೆ ಪ್ರತಿ ಲೈನು ಅರ್ಥ ಮಾಡಿಸ್ತಾರೆ. ಸೊ ಏನಾಗುತ್ತೆ, ಇವಾಗ ಓದಕ್ಕೆ ಆಗ್ತಿಲ್ಲ, ಅರ್ಥ ಆಗ್ತಿಲ್ಲ ಅಂದಾಗ ಈ ಲೈನ್ ಬೈ ಲೈನ್ ಸೀರೀಸ್ ನೋಡಿದ್ರೆ ನಂಗೆ ಮೇನ್ JEE ಬೇಕಿತ್ತು, ಸ್ವಲ್ಪ ಕಷ್ಟ ಇರುತ್ತಲ್ವಾ. ಸೊ ಕಂಪ್ಲೀಟ್ ಅರ್ಥ ಆಗ್ಲಿ ಅಂತ ನಾನೇನ್ ಮಾಡಿದ್ದೆ, ಇನ್ಆರ್ಗ್ಯಾನಿಕ್ ಮತ್ತೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅವ್ರದ್ದು ನೋಡಿದ್ದೆ. ಲೈನ್ ಬೈ ಲೈನ್ ಸೀರೀಸ್ ಅಂತ ಕಂಪ್ಲೀಟ್ ಟೆಕ್ಸ್ಟ್ ಬುಕ್ ನ ಇದು ಕಂಪ್ಲೀಟ್ ಮಾಡಿಸ್ತಾರೆ. ಅಂದ್ರೆ ಅದು ಆನ್ಲೈನ್? ಅದು ಹೌದು ಸರ್, ಅದು ಯೂಟ್ಯೂಬ್, ಎಲ್ಲ ಫ್ರೀನೇ. ವೋರಾ ಕ್ಲಾಸಸ್ VORA. ಲೈನ್ ಬೈ ಲೈನ್ ಅಂತ NCERT ಬುಕ್ ಅಲ್ಲಿ ಲೈನ್ ಬೈ ಲೈನ್ ಎಕ್ಸ್ಪ್ಲೇನ್ ಮಾಡ್ತಾರಾ? ಸರ್, PPT ಆಗ್ಬಿಟ್ಟು ಲೈನ್ ಓದಿ ಅದ್ರಲ್ಲಿ ಏನ್ ಇಂಪಾರ್ಟೆಂಟ್ ಅದೆಲ್ಲ ಹೇಳ್ತಾರೆ ಸರ್. ಎಂಟೈರ್ NCERT ಬುಕ್? ಅದೇ ಇಂಪಾರ್ಟೆಂಟ್ ಚಾಪ್ಟರ್ಸ್ ಒಂದು 10 ಚಾಪ್ಟರ್ಸ್ ಮಾಡಿದ್ದಾರೆ. ಆ ಚಾಪ್ಟರ್ಸ್ ಎಲ್ಲ ಟೆಕ್ಸ್ಟ್ ಬುಕ್ ಇಂದ ಬಹಳ ಕ್ವಶನ್ಸ್ ಬರುತ್ತೆ. ಓಕೆ. ಅಂಡ್ ಅವರು ಲೈನ್ ಬೈ ಲೈನ್ ಎಕ್ಸ್ಪ್ಲೇನ್ ಮಾಡ್ತಾರೆ? ಹೌದು ಸರ್. ಓಕೆ. ಕೆಮಿಸ್ಟ್ರಿ ಸರ್, ಅದು ಕೆಮಿಸ್ಟ್ರಿಗೆ. ಫಿಸಿಕ್ಸ್ಗೆ ಕಾನ್ಸೆಪ್ಟ್ ಗೊತ್ತಿರ್ಬೇಕು, ಫಾರ್ಮುಲಾಸ್ ಗೊತ್ತಿರ್ಬೇಕು. ಸೊ ಅವಾಗ ನಮಗೆ ನ್ಯೂಮರಿಕಲ್ಸ್ ಈಸಿ ಆಗುತ್ತೆ. ಯಾಕಂದ್ರೆ ನ್ಯೂಮರಿಕಲ್ ಸ್ವಲ್ಪ ಟ್ರಿಕಿ ಕೊಡ್ತಾರೆ, ಮಾರ್ಕ್ಸ್ ಕಳೀಲಿ ಅಂತನೋ, ಬಟ್ ಸ್ವಲ್ಪ ಟ್ರಿಕಿ ಇರುತ್ತೆ. ನ್ಯೂಮರಿಕಲ್ಸ್ ಅಲ್ಲಿ MCQs ಅಲ್ಲಿ ಬಂದ್ರೆ ಈಸಿಯಾಗಿ ಔಟ್ ಆಫ್ ಔಟ್ ತೆಗಿಬಹುದು. ಓಕೆ. ಆಮೇಲೆ ಪ್ರೆಸೆಂಟೇಷನ್ ಎನಿ ಟಿಪ್ಸ್ ಯು ವಾಂಟ್ ಟು ಗಿವ್? ಪ್ರೆಸೆಂಟೇಷನ್ ಡಿರೈವೇಶನ್ಸ್ ಅಲ್ಲೆಲ್ಲ ಡಯಾಗ್ರಾಮ್ ಈಸ್ ವೆರಿ ಇಂಪಾರ್ಟೆಂಟ್.
ಮತ್ತೆ ಫೈನಲ್ ಆನ್ಸರ್ಗೆ ಎಲ್ಲ ಬಾಕ್ಸ್ ಹಾಕ್ಬೇಕು. ಈವನ್ ಇನ್ ನ್ಯೂಮರಿಕಲ್ಸ್ ಗಿವನ್ ಡೇಟಾ ಅಂತ ಬರ್ದ್ಬಿಟ್ಟು ಏನೇನು ಕ್ವಶನ್ ಅಲ್ಲಿ ಏನೇನು ಇರುತ್ತೋ ಅದನ್ನೆಲ್ಲ ಬರ್ದಿ. ನೆಕ್ಸ್ಟ್ ಫಾರ್ಮುಲಾ ಮಾರ್ಕ್ಸ್ ಇರುತ್ತೆ, ಗಿವನ್ ಡೇಟಾ ಮಾರ್ಕ್ಸ್ ಇರುತ್ತೆ. ಸೊ ಸ್ಟೆಪ್ಸ್ ಬರ್ದಿ ಆನ್ಸರ್ ಆದ್ಮೇಲೆ ಆನ್ಸರ್ಗೆ ಒಂದು ಬಾಕ್ಸ್ ಹಾಕ್ಬಿಟ್ರೆ ಸೊ ಇನ್ನೇನು ಚೆಕ್ ಮಾಡಲ್ಲ, ಏನು ಕ್ಯಾಲ್ಕುಲೇಷನ್ ಎಲ್ಲ ಚೆಕ್ ಮಾಡಲ್ಲ. ದೇ ವಿಲ್ ಚೆಕ್ ಏನು ಆನ್ಸರ್ ಮತ್ತೆ ಫಾರ್ಮುಲಾ ಕ್ಯಾಲ್ಕುಲೇಷನ್ ಮಾಡಿದಾರೆ ಇಲ್ಲ ಅಂತ ಚೆಕ್ ಮಾಡ್ತಾರೆ ಸರ್. ಫಾರ್ಮುಲಾ ಬರಿಬೇಕು, ಆಮೇಲೆ ಆನ್ಸರ್ಗೆ ಬಾಕ್ಸ್ ಹಾಕ್ಬೇಕು, ಆಮೇಲೆ ಇನ್ನೊಂದೇನು ಹೇಳಿದ್ದು ಡಿರೈವೇಶನ್ಸ್ಗೆ ಡಯಾಗ್ರಾಮ್ಸ್. ಓಕೆ. ಯಾವುದೇ ಸಬ್ಜೆಕ್ಟ್ ಆಗಲಿ ಆನ್ಸರ್ಗೆ ಬಾಕ್ಸ್ ಹಾಕಿದ್ರೆ ಟೈಮ್ ಇದ್ರೆ ಹಾಕಿದ್ರೆ ಸಾಕು. ಓಕೆ. ಆಮೇಲೆ ಕೀವರ್ಡ್ಸ್ ಏನಾದ್ರು ಅಂಡರ್ಲೈನ್ ಮಾಡಿದ್ದಿದ್ದಾ? ಫಿಸಿಕ್ಸ್ ಅಲ್ಲಿ ಏನು ಬೇಕಾಗಲ್ಲ. ಕೆಮಿಸ್ಟ್ರಿಯಲ್ಲಿ ಏನು ಅಂದ್ರೆ ಆಲ್ಮೋಸ್ಟ್ ಆರ್ಗಾನಿಕ್ ಕೆಮಿಸ್ಟ್ರಿ ಏನಾಗುತ್ತೆ ಅಂದ್ರೆ ಎಲ್ಲದಕ್ಕೂ ಡಯಾಗ್ರಾಮ್ಸ್ ಇರುತ್ತೆ, ಅಂದ್ರೆ ಇದು ಬೆನ್ಝೀನ್ ಆ ತರ. ಸೊ ಅದಕ್ಕೆಲ್ಲ ಏನ್ ಬೇಕಾಗಲ್ಲ. ನಂದು ಈ ಲ್ಯಾಂಗ್ವೇಜಸ್ ಮತ್ತೆ ಕಂಪ್ಯೂಟರ್ಗೆ ಅಂಡರ್ಲೈನ್ ಬೇಕಾಗುತ್ತೆ ಸರ್. ಫಿಸಿಕ್ಸ್ ಕೆಮಿಸ್ಟ್ರಿ ಅದಕ್ಕೇನ್ ಬೇಕಾಗಲ್ಲ. ಏನಾರ ನಮಗೆ ಸ್ವಲ್ಪ ಡೌಟ್ ಇದ್ರೆ ಆದ್ರೆ ಕೀವರ್ಡ್ ಗೊತ್ತು ಅಂದಾಗ ಆ ಆನ್ಸರ್ಗೆ ಅಂಡರ್ಲೈನ್ ಮಾಡಿದ್ರೆ ಸೊ ಈಸಿಲಿ ಯು ಕ್ಯಾನ್ ಗೆಟ್ ಮಾರ್ಕ್ಸ್. ಓಕೆ. ಕೆಮಿಸ್ಟ್ರಿಯಲ್ಲಿ ಲಾ ಇದು ಏನದು ರಿಯಾಕ್ಷನ್ಸ್ ಇರುತ್ತೆ ಸರ್. ಆರ್ಗ್ಯಾನಿಕ್ ಕೆಮಿಸ್ಟ್ರಿ ರಿಯಾಕ್ಷನ್ಸ್ ಅವು ಬಹಳ ಇಂಪಾರ್ಟೆಂಟ್. ಅದು ಅದರಲ್ಲೂ ಫೇಮಸ್ ರಿಯಾಕ್ಷನ್ಸ್ ಕೆಲವು ಇರುತ್ತೆ. ಅವನ್ನ ಕಲ್ತ್ರೆ ಅವು ಅದರಲ್ಲಿ ಅಟ್ಲೀಸ್ಟ್ 1-2 ಕ್ವಶನ್ಸ್ ಬಂದೇ ಬರುತ್ತೆ. ಓಕೆ. ಆಮೇಲೆ ಪೆನ್ನು ಯಾವ ಕಲರ್ ಯೂಸ್ ಮಾಡಿದ್ದು? ಬ್ಲೂ ಕಲರ್ ಬ್ಲಾಕ್? ಸರ್ ನಾನು ಬ್ಲೂನೇ ಯೂಸ್ ಮಾಡಿದ್. ಬ್ಲೂನೇನಾ? ಹಾ ಹೌದು. ಯಾವ್ದು ಪೆನ್ನು ಯೂಸ್ ಮಾಡಿದ್ದು ಸರ್? ನಾನು ಡೂಮ್ಸ್. ಯಾವ್ದು? ಡೂಮ್ಸ್. ಹಾ. DO ಆಕ್ಚುಲಿ DOOMS ಪೆನ್ ಆಕ್ಚುಲಿ ಅವ್ರು ಕಂಫರ್ಟಬಲ್. ಇದು ಮ್ಯಾಥ್ಸ್ ಅಲ್ಲಿ ಸ್ವಲ್ಪ ಸ್ಟೆಪ್ಸ್ ಜಾಸ್ತಿ ಇರ್ಲಿ. ಸೊ ಆನ್ಸರ್ CET ಯಾರಿಗೆ CET JEE ಮಾಡುತ್ತಾರೋ ಸ್ಟೆಪ್ಸ್ ನ ಕಮ್ಮಿ ಮಾಡಿ ಅಂತ ಹೇಳ್ತಾರೆ. ಆದ್ರೆ ಬೋರ್ಡ್ ಎಕ್ಸಾಮ್ ಅಲ್ಲಿ ಸ್ಟೆಪ್ ಕೂಡ ಮಾರ್ಕ್ಸ್ ಇರುತ್ತೆ. 4 ಮಾರ್ಕ್ಸ್ಗೆ ಅಟ್ಲೀಸ್ಟ್ ಜಾಸ್ತಿ ಇರ್ಬೇಕು ಸ್ಟೆಪ್ಸ್. ನಾವು ಏನು ಇಲ್ದಲೆ 2 ಲೈನಲ್ಲೆಲ್ಲ ಮುಗಿಸಿದ್ರೆ ಏನಂದ್ರೂ ಮಾರ್ಕ್ಸ್ ಕೊಡಲ್ಲ, ಆನ್ಸರ್ ಕರೆಕ್ಟ್ ಆಗಿದ್ರು ಕೊಡಲ್ಲ. ಓಕೆ. ಸ್ಟೆಪ್ಸ್ ಬರಿಲೇಬೇಕು? ಹೌದು ಸರ್, ಸ್ಟೆಪ್ಸ್ ಇಸ್ ಇಂಪಾರ್ಟೆಂಟ್. ಫಾರ್ ಎಕ್ಸಾಂಪಲ್ ಕ್ಯಾನ್ ಯು ಗಿವ್ ಎನ್ ಎಕ್ಸಾಂಪಲ್? ಇವಾಗ ಇಂಟಿಗ್ರೇಷನ್ ಒಂದು ಕ್ವಶನ್ ಕೊಟ್ಟಿರ್ತಾರೆ. ಅದಕ್ಕೆ ಏನ್ ಮಾಡ್ಬೇಕು? ಫಸ್ಟ್ ಅದೇ ಸ್ಟೆಪ್ ವೈಸ್ ಮಾಡ್ಕೊಂತ ಹೋಗ್ಬೇಕು. ಸೊಲ್ಯೂಷನ್ ಅನ್ನ ಅವ್ರಿಗೆ ಅರ್ಥ ಆಗತ್ತರ ಸ್ಟೆಪ್ ವೈಸ್ ಬರೆದ್ರೆ ಚೆನ್ನಾಗಿ. ಇಲ್ಲ ಇವಾಗ ಟ್ರಿಗ್ನೋಮೆಟ್ರಿಯಲ್ಲಿ ಇಂಟಿಗ್ರೇಷನ್ ಟ್ರಿಗ್ನೋಮೆಟ್ರಿ ಬರುತ್ತಲ್ಲ, ಅದನ್ನ ಡೈರೆಕ್ಟ್ ಸ್ಟೆಪ್ಸ್ ಬರೆದ್ರೆ ಅವ್ರಿಗೆ ಗೊತ್ತಾಗಲ್ಲ. ಇನ್ನೊಂದು ಇವಾಗ ಇಂಟಿಗ್ರೇಷನ್ ಅಲ್ಲಿ sin ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ಸ್ ಟು 1. ಇವಾಗ sin ಸ್ಕ್ವೇರ್ ಥೀಟಾ ಕಾಸ್ ಸ್ಕ್ವೇರ್ ಥೀಟಾ 1 ಅಂತ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಬರ್ದಿದ್ದೀನಿ. ಪಕ್ಕದಲ್ಲಿ ಬ್ರಾಕೆಟ್ ಹಾಕ್ಬಿಟ್ಟು ಬಿಕಾಸ್ ಅಂತ ಹಾಕ್ಬಿಟ್ಟು ಏನಕ್ಕಾಯ್ತು ಅಂತ ಬರೀಬೇಕು. ಓಕೆ. ಇವಾಗ 1 ಅಂತ ಬರ್ದೆ, ಏನಕ್ಕೆ ಬರ್ದೆ? ಹಳೆ ಸ್ಟೆಪ್ ಇಂದ ಈ ಸ್ಟೆಪ್ಗೆ ಬಿಕಾಸ್ sin ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಈಕ್ವಲ್ ಟು 1 ಆ ತರ. ಅಂದ್ರೆ ಇವಾಗ ಬ್ರಾಕೆಟ್ ಅಲ್ಲಿ ಬಿಕಾಸ್ ಅಂತ ಬರ್ದ್ಬಿಟ್ಟು ಎಕ್ಸ್ಪ್ಲನೇಷನ್ ಕೊಡ್ಬೇಕು. ಹೌದು ಸರ್. ಓಕೆ. ಕ್ಯಾನ್ ಯು ಗಿವ್ ಒನ್ ಮೋರ್ ಎಕ್ಸಾಂಪಲ್ ಆಫ್ ದಟ್? ಇವಾಗ ಇದು ಕಾಸ್ ಟು ಇವಾಗ ಒಂದು ಕ್ವಶನ್ ಅಲ್ಲಿ ಕಾಸ್ ಟು ಥೀಟಾ ಅಂತ ಇರುತ್ತೆ. ಆದ್ರೆ ನಮಗೆ ಇನ್ ಟರ್ಮ್ಸ್ ಆಫ್ ಕಾಸ್ ಸ್ಕ್ವೇರ್ ಥೀಟಾ ಬೇಕಿರುತ್ತೆ. ನಾವೇನ್ ಮಾಡ್ತೀವಿ? ಕಾಸ್ ಟು ಥೀಟಾ ಇಸ್ ಈಕ್ವಲ್ಸ್ ಟು 2 cos ಸ್ಕ್ವೇರ್ ಥೀಟಾ ಮೈನಸ್ 1 ಅಂತ ಡೈರೆಕ್ಟ್ ಇಂಪ್ಲಿಮೆಂಟ್ ಮಾಡುತ್ತೀವಿ ಒಂದ್ ಸ್ಟೆಪ್ ಇಂದ ನೆಕ್ಸ್ಟ್ ಸ್ಟೆಪ್ಗೆ. ನಾವೇನ್ ಮಾಡ್ತೀವಿ? ಆ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಮುಗಿದ್ಮೇಲೆ ಬಿಕಾಸ್ ಅಂತ ಹಾಕ್ಬಿಟ್ಟು ಬರಿತೀವಿ. ಈ ಫಾರ್ಮುಲಾ, ಈ ಐಡೆಂಟಿಟಿಯಿಂದ ನಾವು ಹಿಂಗಿಂದ ಹಿಂಗ್ ಇಂಟರ್ಚೇಂಜ್ ಮಾಡಿದೀವಿ ಅಂತ, ಕಾಸ್ ಟು ಥೀಟಾನ ಹಿಂಗ್ ಬರ್ದಿದೀವಿ ಅಂತ. ಕ್ಯಾನ್ ಯು ಎಕ್ಸ್ಪ್ಲೈನ್ ಇನ್ ಇಂಗ್ಲಿಷ್ ಅದನ್ನ? ಹಾ ಸರ್. ಯು ನೀಡ್ the question will be in terms of like cos to theta, but you need the answer in terms of cos square theta. So you have a formula called cos to theta is equals to 2 cos square theta minus 1. So you will implement it in the next step. After implementing it, you should write in the brackets because you have taken from this formula that you have interchanged cos to theta as 2 cos square theta minus 1. ಓಕೆ. ಆ ಎಕ್ಸ್ಪ್ಲನೇಷನ್ ಇರಬೇಕು. ಹೌದು ಸರ್. ಓಕೆ. ಅದಿದ್ರೆ ದೆನ್ ಮಾರ್ಕ್ಸ್ ವಿಲ್ ಕಮ್. ಮಾರ್ಕ್ಸ್ ಈಸಿ ಸಿಗುತ್ತೆ. ಹೌದು. ಓಕೆ. ಸೊ ವೇರ್ ಎವರ್ ಸ್ಟೆಪ್ಸ್ ಆರ್ ದೇರ್, ಇಟ್ ಇಸ್ ಪ್ರಿಫರಬಲ್ ಟು ರೈಟ್ ಸ್ಟೆಪ್ಸ್. ಎಸ್ ಸರ್. ಸ್ಟೆಪ್ಸ್ ಜಂಪ್ ಮಾಡಿ ಸ್ಟ್ರೈಟ್ ಅವೇ ಆನ್ಸರ್ ಬರೆದ್ರೆ ಮಾರ್ಕ್ಸ್ ಸಿಗಲ್ಲ. ಇಲ್ಲ ಸರ್, ಕೊಡಲ್ಲ. ಯಾಕಂದ್ರೆ 4 ವರ್ಡ್ಸ್ಗೆ 2 ಲೈನ್ಸ್ ಮಾಡಿದ್ರೆ ಏನಂದ್ರೂ ಕೊಡಲ್ಲ. ಮತ್ತೆ ಇನ್ನೊಂದು ಸರ್, ಫಿಸಿಕ್ಸ್ ಅಲ್ಲಿ ಡಿರೈವೇಶನ್ಸ್ ಅಲ್ಲಿ ಸ್ಟಾರ್ಟಿಂಗ್ ಸ್ಟೇಟ್ಮೆಂಟ್ ಇಸ್ ಇಂಪಾರ್ಟೆಂಟ್. ಅಂದ್ರೆ ಇನ್ ದ ಗಿವನ್ ಡಯಾಗ್ರಾಮ್ ಲೆಟ್ ಅಸ್ ಅಸ್ಯೂಮ್ Q as the charge of electron, T is the time,
ಐ ಇಸ್ ದ ಕರೆಂಟ್ ಫ್ಲೋಯಿಂಗ್ ಥ್ರೂ ದ ಕಂಡಕ್ಟರ್. ಆ ತರ ನಾವು ಡಯಾಗ್ರಾಮ್ ಬರ್ದಿರೋದಕ್ಕೆ ಆ ಡಯಾಗ್ರಾಮ್ ಅಲ್ಲಿ ಏನೇನಿದೆ ಅಂತ ಎಕ್ಸ್ಪ್ಲೈನ್ ಮಾಡಬೇಕು. ಅಂದ್ರೆ ಸ್ಟಾರ್ಟಿಂಗ್ ಸ್ಟೇಟ್ಮೆಂಟ್ ಇಸ್ ಇಂಪಾರ್ಟೆಂಟ್. ಹೌದು ಸರ್. ಓಕೆ. ಹಾ. ಅಂದ್ರೆ ಎವ್ರಿ Every derivation has it, sir. Every derivation has some sentences in the first, like 4 to 5 lines. After that, you will start the derivation. Okay, starting statement is very, very important. Yes, sir. It also carries marks. Okay. In the publications which I preferred, all have that, sir. ಓಕೆ. ಅಂದ್ರೆ ಇವಾಗ ಜೀವಿತ್ ಪಬ್ಲಿಕೇಶನ್ಸ್ ಆಗ್ಲಿ, ಲಿಜೆಂಡ್ಸ್ ಆಗ್ಲಿ, ಎಲ್ಲದರಲ್ಲೂ ಸರ್ ಅದೇ ಸ್ಟೇಟ್ಮೆಂಟ್ಸ್ ಇರುತ್ತೆ, ಡೆರಿವೇಶನ್ ಇರುತ್ತೆ, ಡಯಾಗ್ರಾಮ್ ಇರುತ್ತೆ. ಕಂಪ್ಲೀಟ್ 5 ಮಾರ್ಕ್ಸಿಗೆ ಎಷ್ಟು ಅವ್ರು ಕೊಟ್ಟರೆ ಅದಷ್ಟು ಬರೆದ್ರೆ ಸಾಕು. ಓಕೆ. ಸೊ ಲಿಜೆಂಡ್ಸ್ ಹ್ಯಾಸ್ ಡನ್ ಇಟ್ ಬ್ಯೂಟಿಫುಲಿ. ಎಸ್ ಸರ್. ಅಂದ್ರೆ ನಮ್ಮ ಕಾಲೇಜಲ್ಲಿ ಲೆಜೆಂಡ್ಸ್ ಕೊಟ್ಟಿದ್ರು, ಸೊ ಒಂದು ಮೆಟೀರಿಯಲ್ ಸಾಕು ಅಂತ ಐ ಯೂಸ್ ಲೆಜೆಂಡ್ ಸರ್. ಓಕೆ ಓಕೆ. ನಮ್ಮ ಕಾಲೇಜ್ ಅವರು ಕೆಮಿಸ್ಟ್ರಿ ಜೀವಿತ್ ಕೊಟ್ಟಿದ್ರು, ಸೊ ಐ ಯೂಸ್ ಜೀವಿತ್. ಇದಕ್ಕೆ ಲೆಜೆಂಡ್ಸ್ ಕೊಟ್ಟಿದ್ರು ಫಿಸಿಕ್ಸ್ಗೆ, ಸೊ ಐ ಯೂಸ್ ಲೆಜೆಂಡ್ಸ್. ಓಕೆ. ಸೊ ಅದರ ಆಲ್ಟರ್ನೇಟಿವ್ ಮೆಟೀರಿಯಲ್ ಯು ಡಿಡ್ಂಟ್ ರೆಫರ್ ಅಟ್ ಆಲ್? ಇಲ್ಲ ಸರ್. ಓಕೆ ಓಕೆ ಓಕೆ. ಸೊ ಬೇಸಿಕಲಿ NCERT ಮೆಟೀರಿಯಲ್ ಪ್ಲಸ್ ಫಿಸಿಕ್ಸ್ ಗೆ ಲೆಜೆಂಡ್ಸ್, ಕೆಮಿಸ್ಟ್ರಿಗೆ ಜೀವಿತ್. ಹೌದು ಸರ್. ಓಕೆ. ಅಂಡ್ ಮ್ಯಾಥ್ಸ್ ಗೆ NCERT ಮೆಟೀರಿಯಲ್. ಅದಕ್ಕೆ ಪಬ್ಲಿಕೇಶನ್ ಸಾಕು. ಇನ್ ಕೇಸ್ ಆನ್ಸರ್ ಬೇಕು, ಆನ್ಸರ್ ಗೊತ್ತಾಗ್ತಿಲ್ಲ ಸ್ಟೆಪ್ಸಿಗೆ ಅಂದಾಗ ಜೀವಿತ್ ಯು ಕ್ಯಾನ್ ಟೇಕ್. ಓಕೆ. ಅಂದ್ರೆ ಆನ್ಸರ್ಸ್ ಫುಲ್ ಕಂಪ್ಲೀಟ್ ಡೀಟೇಲ್ಡ್ ಆನ್ಸರ್ಸ್ ಕೊಟ್ಟಿದ್ದಾರೆ ಅದರಲ್ಲಿ? ಕೊಟ್ಟಿದ್ದಾರೆ. ಅರ್ಥ ಆಗುತ್ತೆ, ಬೇಗ ಅರ್ಥ ಆಗುತ್ತೆ. ಓಕೆ ಓಕೆ. ಮ್ಯಾಥ್ಸ್ ಅಲ್ಲಿ ಮತ್ತೆ ಥಿಯರಮ್ಸ್ ಇದ್ರೆ ಅದನ್ನು ಅಷ್ಟೇ. ಸೊ ಅದನ್ನು ಅಷ್ಟೇ ನೀಟಾಗಿ ಸ್ಟೆಪ್ ವೈಸ್ ನೀಟಾಗಿ ಬರೆದ್ರೆ ಮಾರ್ಕ್ಸ್ ಈಸಿಯಾಗಿ ಕೊಡ್ತಾರೆ. ಮತ್ತೆ ಪ್ರಾಬಬಿಲಿಟಿ ಅನ್ನೋ ಚಾಪ್ಟರ್ ಅಲ್ಲಿ ಅದರಲ್ಲಿ ಸ್ವಲ್ಪ ವರ್ಡಿಂಗ್ಸ್ ಇದ್ರೆ ಚೆನ್ನಾಗಿ. ಪ್ರಾಬಬಿಲಿಟಿ ಚಾಪ್ಟರ್ ಅಲ್ಲಿ ಎಲಾಬ್ರೇಟ್ ಸರ್. ಇವಾಗ ಪ್ರಾಬಬಿಲಿಟಿಯಲ್ಲಿ ಫೈಂಡ್ ದ ಪ್ರಾಬಬಿಲಿಟಿ ಆಫ್ ರೆಡ್ ಬಾಲ್ಸ್ ಇನ್ ದ, ಇವಾಗ ದೇರ್ ಆರ್ 3 ರೆಡ್ ಬಾಲ್ಸ್, 5 ಬ್ಲೂ ಬಾಲ್ಸ್, ಫೈಂಡ್ ದ ಪ್ರಾಬಬಿಲಿಟಿ ಆಫ್ ರೆಡ್ ಬಾಲ್ ಇನ್ ದ ಬ್ಯಾಸ್ಕೆಟ್ 1 ಆ ತರ ಕೊಟ್ಟಾಗ, ಸೊ ವಿ ಶುಡ್ ರೈಟ್ ಇನ್ ಸೆಂಟೆನ್ಸ್ ದಟ್ ದ ಪ್ರಾಬಬಿಲಿಟಿ ಆಫ್ ರೆಡ್ ಬಾಲ್ ಇನ್ ಬ್ಯಾಸ್ಕೆಟ್ 1 ಈಸ್ ಅಂತ ಹಾಕ್ಬಿಟ್ಟು ಅದಕ್ಕೊಂದು ಫಾರ್ಮುಲಾ ಇದ್ರೆ ಫಾರ್ಮುಲಾ ಬರ್ದಿ ನೆಕ್ಸ್ಟ್ ಸ್ಟೆಪ್ ಅದಕ್ಕೆ ಸ್ಟೆಪ್ಸ್ ಬರ್ಬಿಟ್ಟು ಫೈನಲ್ ಆನ್ಸರ್ ತೆಗಿಬೇಕು ಸರ್. ಓಕೆ. ಹಾ. Presentation wise, you spoke about steps. You spoke about writing starting statement in the derivation and sentence explanation wherever required. ಆಮೇಲೆ ಇನ್ನೊಂದ್ರಲ್ಲಿ ಬಿಕಾಸ್ ಅಂತ ಹೇಳ್ಬಿಟ್ಟು ಕೆಮಿಸ್ಟ್ರಿ ಇನ್ ಕೆಮಿಸ್ಟ್ರಿ ಡಯಾಗ್ರಾಮ್ಸ್ ಆರ್ ಇಂಪಾರ್ಟೆಂಟ್. ಲೈಕ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ ಬೆನ್ಝೀನ್, ಐಸೋಬೆನ್ಝೀನ್ ಅವೆಲ್ಲ ಇರುತ್ತೆ, ಅದನ್ನೆಲ್ಲ ನೀಟಾಗಿ ಬರಿಬೇಕು. ದಟ್ಸ್ ಇಂಪಾರ್ಟೆಂಟ್ ಸರ್. ಯಾವಾಗ MCQ ಸ್ಕೋರ್ ಮಾಡ್ಬೇಕು ಅಂದ್ರೆ ಟೆಕ್ಸ್ಟ್ ಬುಕ್ ಇಸ್ ವೆರಿ ಇಂಪಾರ್ಟೆಂಟ್. ಟೆಕ್ಸ್ಟ್ ಬುಕ್ ಥರೋವಾಗಿ ಓದಿರ್ಬೇಕು. ಓಕೆ. ಆಮೇಲೆ ಆನ್ಲೈನ್ ಪಾಸ್ಟ್ ಎಕ್ಸಾಮಿನೇಷನ್ ಕ್ವೆಶ್ಚನ್ಸ್ ಎನಿ ಮೆಟೀರಿಯಲ್ಸ್ ಆರ್ ಬುಕ್ಸ್ ಯು ಆರ್ ರೆಫರ್ಡ್? ನೋ ಸರ್. ಟೈಮ್ ಇರಲ್ಲ? ಅಲ್ಲ ಸರ್. ಸೊ ಬೇಸಿಕಲಿ ನಾವೇನ್ ಮಾರ್ಕ್ಸ್ ಚೆನ್ನಾಗಿ ತೆಗಿಬೇಕು ಅನ್ನೋದಕ್ಕೆ ಎಲ್ಲ ಕವರ್ ಅಂದ್ರೆ ಕಂಪ್ಲೀಟ್ಲಿ 1 month ಫುಲ್ ಡೆಡಿಕೇಟೆಡ್ ಸರ್ ಬೋರ್ಡ್ಸಿಗೆ. ಸೊ ಇವಾಗ ಫೆಬ್ರವರಿ ಎಂಡಿಂಗ್ ಇರೋದು ಎಕ್ಸಾಮ್. ಇವಾಗಿಂದನೂ ಸ್ಟಾರ್ಟ್ ಮಾಡಿದ್ರೆ ಒಳ್ಳೆ ಮಾರ್ಕ್ಸ್ ತೆಗಿಬಹುದು. ಓಕೆ. ಹತ್ರ ಔಟ್ ಆಫ್ ಔಟ್ ತೆಗಿಬಹುದು ಸರ್. ಸ್ವಲ್ಪ ಟ್ರಿಕಿ ಮಾಡೋದಕ್ಕೋಸ್ಕರ 1-2 ಮಾರ್ಕ್ಸ್ ಹೋಗುತ್ತೆ ಅಷ್ಟೇ. ಓಕೆ. ಅದರ್ವೈಸ್ ಔಟ್ ಆಫ್ ಔಟ್ ಇಸ್ ಅಚೀವಬಲ್? ಎಸ್ ಸರ್. ಮೇನ್ ಮಾರ್ಕ್ಸ್ ಹೋದ್ರೆ ಹೋಗೋದು MCQ ಸರ್. ನಂದು ಮ್ಯಾಥ್ಸ್ ಅಲ್ಲಿ ಇಲ್ಲ, ಫಿಸಿಕ್ಸ್ ಅಲ್ಲಿ ಹೋಗಿರೋದು MCQ ಸರ್. 2 marks? ಹೌದು ಸರ್. 2 marks ಇಂಟರ್ನಲ್ಸ್ ಅಲ್ಲಿ ಹೋಯ್ತು. 2 marks MCQ ಸರ್. MCQs ಅಲ್ಲಿ. ಮತ್ತೆ ನಮಗೆ ಕಾಲೇಜಿಂದ ಏನ್ ಮಾಡಿದ್ರು, ಫಾರ್ಮುಲಾ ಬುಕ್ ಅಂತ ಕೊಟ್ಟಿದ್ರು. ಸೊ ಅದರಲ್ಲಿ ಫಾರ್ಮುಲಾಸ್ ಎಲ್ಲ ಇತ್ತಲ್ಲ, ಎಕ್ಸಾಮ್ ಮುಂಚೆ ಸುಮ್ಮನೆ ಫಾರ್ಮುಲಾಸ್, ಯಾಕಂದ್ರೆ ನ್ಯೂಮರಿಕಲ್ಸ್ ಈಸಿ ಆಗ್ಬೇಕಲ್ಲ. ಸೊ ಫಾರ್ಮುಲಾಸ್ ನೋಡ್ಕೊಂಡು ಹೋದ್ವಿ. ಅದು ಈಸಿ ಆಯ್ತು ಸರ್. ಫಾರ್ಮುಲಾ ನೋಟ್ಸ್ ಮೇಂಟೈನ್ ಮಾಡಿದ್ರೆ CET-ಗೆ ಮತ್ತೆ ಇದು ಬೋರ್ಡ್ಸ್ಗೆ ಎರಡಕ್ಕೂ ಹೆಲ್ಪ್ ಆಗುತ್ತೆ. ಫಾರ್ಮುಲಾ ನೋಟ್ಸ್ ಅಂದ್ರೆ ಪ್ರತಿ ಚಾಪ್ಟರ್ ಅಲ್ಲಿ ಫಾರ್ಮುಲಾ ಬರೋದಿಲ್ಲ, ಒಂದ್ ಕಡೆ ನೋಟ್ ಮಾಡಿದ್ರೆ ಚೆನ್ನಾಗಿ ಸರ್. All the formulas in one place? Yes sir. Chapter wise? Thorough it before going to exams.
ಓಕೆ. ಸೊ ಪ್ರೆಸೆಂಟೇಶನ್ ಆಮೇಲೆ ಪೆನ್, ಕಮಿಂಗ್ ಟು ಪೆನ್, ಡೂಮ್ಸ್ ಅಂತ ಅಲ್ವಾ ಹೇಳಿದ್ದು? ಎಸ್ ಸರ್. ಡೂಮ್ಸ್ ಬಾಲ್ ಪೆನ್ ಅದು? ಹೌದು ಸರ್. ಎಲ್ಲ ಬಾಲ್ ಪೆನ್ನೇ ಅವರು ಅಲೋ ಮಾಡೋದು, ಜೆಲ್ ಅಥವಾ ಇದು ಅಲೋ ಮಾಡಲ್ಲ ಸರ್. ಜೆಲ್ ಪೆನ್ ಇಸ್ ನಾಟ್ ಅಲೌಡ್ ಅಟ್ ಆಲ್. ಜೆಲ್ ಪೆನ್ ಆರ್ ಇಂಕ್ ಪೆನ್ ಇಸ್ ನಾಟ್ ಅಲೋ, ಯಾಕಂದ್ರೆ ಅದ್ ಏನಾರ ನೀರ್ ಬಿದ್ದೆ ಪ್ರಾಬ್ಲಮ್ ಆಗುತ್ತೆ ಅಂತ ಅಲೋ ಮಾಡಲ್ಲ ಸರ್. ಓಕೆ. ಸೊ ಜೆಲ್ ಅಂಡ್ ಇಂಕ್ ಪೆನ್ ಇಸ್ ನಾಟ್ ಅಟ್ ಆಲ್ ಅಲೌಡ್, ನೋ ಸರ್. ಓನ್ಲಿ ಬಾಲ್ ಪೆನ್ ಇಸ್ ಅಲೌಡ್. ಎಸ್ ಸರ್. ಓಕೆ. ಇವಾಗ ಬಾಲ್ ಪೆನ್ನು ಡೂಮ್ಸ್ ಅನ್ನೋದು ಅದು ಏನು ಪ್ರೆಸ್ ಮಾಡೋ ಟೈಪಾ ಅಥವಾ ಸುಮ್ಮನೆ ಕ್ಯಾಪ್ ಓಪನ್ ಮಾಡೋ ಟೈಪಾ? ನಾರ್ಮಲ್ ಸರ್, ಕ್ಯಾಪ್ ಅಪ್, ಗ್ರಿಪ್ಪರ್ ಇಲ್ಲ. ಸೊ ಪೆನ್ ಅದು ಏನ್ ಇಂಪಾರ್ಟೆಂಟ್ ಆಗಲ್ಲ. ಅವರು ಇಂದು ಏನ್ ಇಂಪಾರ್ಟೆಂಟ್, ಆ ಪೆನ್ನಲ್ಲಿ ಬರ್ದ್ ಪ್ರಾಕ್ಟೀಸ್ ಆಗ್ಬೇಕು. ಯಾವ ಪೆನ್ನೆಲ್ಲ ಬರೀರಿ, ಯಾಕಂದ್ರೆ ಎಕ್ಸಾಮ್ ಅಲ್ಲಿ ಸ್ವಲ್ಪ ಸ್ಪೀಡ್ ಆಗಿರ್ಬೇಕು ಅಂದ್ರೆ ಸ್ವಲ್ಪ ಪ್ರಾಕ್ಟೀಸ್ ಇದ್ರೆ ಒಳ್ಳೇದು. ಯಾವ ಪೆನ್ನಲ್ಲಿ ಬರುತ್ತೆ ಆ ಪೆನ್ನಲ್ಲಿ. ಓಕೆ. ಪೆನ್ ಡಸ್ ನಾಟ್ ಮ್ಯಾಟರ್, ಬಟ್ ದ ರೈಟಿಂಗ್ ಇನ್ ದಟ್ ಪೆನ್ ಇಸ್ ಮ್ಯಾಟರ್ಸ್. ಏನಕ್ಕೆ ಸ್ಪೀಡ್ ಪಿಕಪ್ ಆಗ್ಬೇಕು ಅಂದ್ರೆ ಒಂದ್ ಪೆನ್ ಅಲ್ಲಿ ಅಡ್ಜಸ್ಟ್ ಆಗ್ಬೇಕಲ್ವಾ? ಹೌದು ಸರ್. ಮತ್ತೆ ಡೈರೆಕ್ಟ್ ಆಗಿ ಎಕ್ಸಾಮಿಗೆ ಹೊಸ ಪೆನ್ ತಗೊಂಡೋಗ್ಬಾರ್ದು. ಅದು ಸ್ವಲ್ಪ ಯೂಸ್ ಆಗಿರ್ಬೇಕು. ಸ್ವಲ್ಪ ಅಟ್ಲೀಸ್ಟ್ ಏನೋ ಒಂದು ಬರ್ದಿ ಹೋಗಿರ್ಬೇಕು. ಸೊ ಇಟ್ ವಿಲ್ ಬಿ ಸ್ಮೂತ್. ಸ್ವಲ್ಪ ಅಟ್ಲೀಸ್ಟ್ ಒಂದು 25% ರೀಫಿಲ್ ಅಲ್ಲಿ ಖಾಲಿ ಆಗಿದ್ರೆ, ಅಟ್ಲೀಸ್ಟ್ 10% ಖಾಲಿ ಆಗಿದ್ರೆ 5% ಇಸ್ ಆಲ್ಸೋ ಏನೋ. ಬಟ್ ಫಸ್ಟ್ ಗೆ ಏನಾಗುತ್ತೆ, ಸ್ವಲ್ಪ ಇಟ್ ವಿಲ್ ಬಿ ನಾಟ್ ಸ್ಮೂತ್. ಸೊ ನಮಗೂ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಬರೆಯಕ್ಕೆ. ಸೊ ಆಲ್ಮೋಸ್ಟ್ ಆದಷ್ಟು ತಗೊಂಡು ಹೋಗ್ಲಿಲ್ಲ ಅಂದ್ರೆ ಒಳ್ಳೇದು ಹೊಸ ಪೆನ್. ಓಕೆ. ಸೊ ಯೂಸ್ ಮಾಡಿರೋ ರೀಫಿಲ್ ತಗೊಂಡು ಹೋಗ್ಬೇಕು. ಸ್ವಲ್ಪ ಅಂದ್ರೆ ಹೊಸ ಪೆನ್ ಅನ್ನ ಏನೋ ಒಂದು ಇವಾಗ ಫಿಸಿಕ್ಸ್ ಎಕ್ಸಾಮ್ ಮುಂಚೆ ಒಂದು ಡಿರೈವೇಶನ್ ಬರ್ದು ಹೋಗ್ಬಿಟ್ರೆ ಆಯ್ತು. ಸಾಕು ಸರ್. ಓಕೆ. ಅಂದ್ರೆ ಕೊಡೋ ಪೇಪರ್ ಸ್ವಲ್ಪ ರಫ್ ಇರುತ್ತಾ, ಸ್ಮೂತ್ ಇರುತ್ತಾ? ಸ್ಮೂತ್ ಇರುತ್ತೆ ಸರ್. ಪೇಪರ್ ಚೆನ್ನಾಗಿರುತ್ತೆ. ಈವನ್ ಸ್ಪೇಸ್ ಕೂಡ ಚೆನ್ನಾಗಿ ಕೊಟ್ಟಿರ್ತಾರೆ, ಲೈನ್ ಸ್ಪೇಸಿಂಗ್. ಪೇಪರ್ ಕ್ವಾಲಿಟಿ ಚೆನ್ನಾಗಿರುತ್ತೆ ಸರ್, ಪ್ರಾಬ್ಲಮ್ ಇರಲ್ಲ. ಓಕೆ. ಅಂದ್ರೆ ಇವಾಗ ಅದು ಪ್ರೆಸ್ ಮಾಡೋದು ಟೈಪ್ ಅಲ್ಲ, ಇಟ್ ಈಸ್ ಕ್ಯಾಪ್ ಓಪನ್ ಟೈಪ್ ಅಲ್ವಾ? ಕ್ಯಾಪ್ ಓಪನ್ ಟೈಪ್. ಮುಂಚೆ ರೆನಾಲ್ಡ್ಸ್ ಬರೋದಲ್ಲ, ರೆನಾಲ್ಡ್ಸ್ ಕ್ಯಾಪ್ ಓಪನ್ ಮಾಡ ಬರೆಯೋದು ಆ ತರದ್ದು. ಸರ್. ಡೂಮ್ಸ್ ಅಂತನಾ? ಡೂಮ್ಸ್ ಪೆನ್ ಸರ್. ಅಂದ್ರೆ ಇಡೀ ಸೆಕೆಂಡ್ PUC ಅಲ್ಲಿ ಬರ್ದಿದ್ದು ಡೂಮ್ಸ್ ಏನ, ಬೇರೆ ಬೇರೆ ಪೆನ್ ಚೇಂಜ್ ಮಾಡಿದ್ದ? ಇಲ್ಲ ಸರ್, ಒಂದೇ ಪೆನ್. ಇಡೀ ಸೆಕೆಂಡ್ PU ಒಂದೇ ಪೆನ್? ಹೌದು ಸರ್. ಫಸ್ಟ್ PU ಅಷ್ಟೇ ಸರ್. So entire 2 years you used only one pen, that is Dooms. Yes sir. Okay. So that you will be comfortable with that, and you can write faster. Not like that. ಅಂದ್ರೆ ಹಾಸ್ಟೆಲ್, ಫಸ್ಟ್ PU ಹಾಸ್ಟೆಲ್ ಅಲ್ಲಿ ಇದೆ. ಸೊ ಪ್ರತಿ ಸರಿ ತರಕ್ಕಾಗಲ್ಲ, ಒಂದು ಬಾಕ್ಸ್ ತಗೊಂಡ್ಬಿಟ್ಟಿದ್ದೆ. ಸೊ ಕಂಪ್ಲೀಟ್ ಒಂದು ಇಯರ್ ಮುಗ್ದೋಯ್ತು. ಒಂದು ಬಾಕ್ಸ್ ಎಷ್ಟು ಬರುತ್ತೆ ಅದರಲ್ಲಿ ಸರ್? 20 ಪೀಸ್ ಬರುತ್ತೆ. 20 ಪೀಸಸ್ ಒಂದು ವರ್ಷಕ್ಕೆ ಬಂತದ? ಅದೇ ಸರ್, 2 ಬಾಕ್ಸ್ ತಗೊಂಡೋಗಿದ್ದೆ. ಓಕೆ. ಸೊ ಬೇಸಿಕಲಿ ಫಸ್ಟ್ PU and second PU used only Dooms. ಎಸ್ ಸರ್. ಓಕೆ. ಈವನ್ ನಮ್ ಟೀಚರ್ಸ್ ಹೇಳೋದು ಪೆನ್ ಒಳ್ಳೇದಿರ್ಲಿ ಅಂತ ಹೇಳ್ತಾರೆ. ನನಗೆ ಐ ಡೋಂಟ್ ಕೇರ್ ಅಂತ. ಪೆನ್ನಿಗೆಲ್ಲ ಅದೆಲ್ಲ ಇಂಪಾರ್ಟೆಂಟ್ ಆಗಲ್ಲ ಅಂತ ಅವ್ರು ಹೇಳೋದು. ಒಳ್ಳೆ ಗ್ರಿಪ್ಪರ್ ಇರೋ ಪೆನ್ ಇದ್ರೆ ಈಸಿ ಆಗುತ್ತೆ. ಇವಾಗ ನಾನ್ ಯೂಸ್ ಮಾಡೋ ಪೆನ್ನಲ್ಲಿ ಗ್ರಿಪ್ಪರ್ ಇರಲ್ಲ. ಟೀಚರ್ಸ್ ಹೇಳೋದು ಗ್ರಿಪ್ಪರ್ ಇರ್ಬೇಕು ಅಂತನಾ? ಗ್ರಿಪ್ಪರ್ ಇದ್ರೆ ಈಸಿ ಆಗುತ್ತೆ, ಚೆನ್ನಾಗಿರೋ ಪೆನ್ ಇದ್ರೆ ಈಸಿಯಾಗಿ ಬರಿಬಹುದು ಅಂತ ಹೇಳ್ತಾರೆ. ಅದು ಟೀಚರ್ಸ್ ಹೇಳಿದ್ದೀನಿ ನಮಗೆ. ಓಕೆ. ಗ್ರಿಪ್ಪರ್ ಇದ್ರೆ ಸ್ಕಿಡ್ ಆಗಲ್ಲ ಅಂತ. ಓಕೆ. ಫಿಸಿಕ್ಸ್, ಕೆಮಿಸ್ಟ್ರಿ, ಕ್ಯಾಲ್ಕುಲೇಟರ್ ಮರ್ತೋಗ್ಬಾರ್ದು. ಸುಮ್ನೆ ಅಕ್ಕಪಕ್ಕ ಕೇಳಕ್ ಆಗಲ್ಲ. ಸೊ ಕ್ಯಾಲ್ಕುಲೇಟರ್ ಇಸ್ ಇಂಪಾರ್ಟೆಂಟ್. ಸೈಂಟಿಫಿಕ್ ಕ್ಯಾಲ್ಕುಲೇಟರ್ ಎಲ್ಲ ಬಿಡಲ್ಲ, ನಾರ್ಮಲ್ ಕ್ಯಾಲ್ಕುಲೇಟರ್, ರೆಗ್ಯುಲರ್ ಕ್ಯಾಲ್ಕುಲೇಟರ್. ಹೌದು ಸರ್. ಓಕೆ. ನಿನ್ ಫ್ರೆಂಡ್ ಸರ್ಕಲ್ ಅಲ್ಲಿ ಅದೇ ಕಾಲೇಜಿಂದ ನಿನ್ ಬ್ಯಾಚ್ ಮೇಟ್ಸ್ ಅಲ್ಲಿ 100 out of 100 ಯಾವ್ದು ಸಬ್ಜೆಕ್ಟ್ಸ್ ಅಲ್ಲಿ ಬಂದಿದ್ಯಾ? ಸರ್, ಮ್ಯಾಥ್ಸ್ ಅಲ್ಲಿ ಬಂದಿದೆ. ಫಿಸಿಕ್ಸ್ ಅಲ್ಲಿ ಕಾಲೇಜಲ್ಲಿ ಇಬ್ಬರದೇ ಬಂದಿದ್ದು. ಅಲ್ಲ, ಕೆಮಿಸ್ಟ್ರಿಯಲ್ಲಿ ಫಿಸಿಕ್ಸ್ ಒಬ್ಬಂದೇ ಬಂದಿದ್ದು. ಮ್ಯಾಥ್ಸ್ ಜಾಸ್ತಿ ಜನ ಬಂದಿತ್ತು ಸರ್. ಕೆಮಿಸ್ಟ್ರಿ ಇಬ್ಬರದು, ಫಿಸಿಕ್ಸ್ ಒಬ್ಬಂದು. ಓಕೆ. ಮ್ಯಾಥ್ಸ್ ತುಂಬಾ ಜನಕ್ಕೆ ಬಂದಿತ್ತಾ ಸರ್? ಮ್ಯಾಥ್ಸ್ ಬಹಳ ಜನಕ್ಕೆ ಬಂದಿತ್ತು. 100 out of 100? ಹೌದು ಸರ್. ಓಕೆ. ನಮ್ಮ ಕಾಲೇಜಲ್ಲಿ ನಾನು ಆಕ್ಚುಲಿ ಫಸ್ಟ್ PU ಬೇರೆ ಕಡೆ, ಸೆಕೆಂಡ್ PU ಬೇರೆ ಕಡೆ ಓದಿರೋದಾ? ಫಸ್ಟ್ PU ಅಲ್ಲಿ ಅವರು
400 ಮೆಂಬರ್ಸ್ ಅಲ್ಲಿ 100 ಮೆಂಬರ್ಸ್ ಔಟ್ ಆಫ್ ಔಟ್ ಮ್ಯಾಥ್ಸ್. 400 members ಅಲ್ಲಿ 100 members out of foot. ಎಸ್ ಸರ್. Which college is that? ಸರ್ ಕ್ರಿಯೇಟಿವ್, ಎಲ್ಲಿ ಬರ್ತದೋ? ಕಾರ್ಕಳ ಸರ್. ಕ್ರಿಯೇಟಿವ್ ಕಾಲೇಜ್ ಅಂತನಾ? 600 ಮೆಂಬರ್ಸ್ ಅಲ್ಲಿ 100 ಮೆಂಬರ್ಸ್. 600 ಮೆಂಬರ್ಸ್ ಅಲ್ಲಿ ಅಂದ್ರೆ ಸೆಕೆಂಡ್ ಪಿ ಗೆ 600 ಮೆಂಬರ್ಸ್ ಇದ್ರ ಅಲ್ಲಿ ಸ್ಟ್ರೆಂತ್? ಎಸ್ ಸರ್. ಅಲ್ಲಿ 100 ಜನಕ್ಕೆ 100 out of 100 ಬಂದಿದ್ಯಾ? ಸಮಥಿಂಗ್ 98 ಮೆಂಬರ್ಸ್ ಏನೋ. ಎಸ್ ಸರ್. ಔಟ್ ಆಫ್ ಔಟ್ ಮ್ಯಾಥ್ಸ್ ಅಲ್ಲಿ. ವಾವ್ ವಾವ್. ಆಮೇಲೆ ಸೆಕೆಂಡ್ ಪಿ ಯು ನಮ್ಮೂರು ಸರ್, SRS. ಓಕೆ, SRS ಕಾಲೇಜ್ ಅಂತನಾ? ಎಸ್ ಸರ್. Okay. So in terms of presentation, you want to tell any other points? No sir. Presentation ಅಷ್ಟೇ ಸರ್, nothing else. Yeah. Thank you. Thank you sir. Thank you, Pranav. Thank you sir.